ಶಿವರಾಯ್ ನಾವೇ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಬಹಳ ಬೆಳೆಗಳನ್ನು ಕಾಡುವಂತಹ ಗೊಣ್ಣೆ ಹುಳುವನ್ನು ಸಮಗ್ರವಾಗಿ ನಿರ್ವಹಣೆ ಮಾಡೋದು ಹೇಗೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಸರಿ ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ದಿವಸ ವಿವಿಧ ಬೆಳೆಗಳಲ್ಲಿ ಕಾಡುತ್ತಿರುವ ಗೊಣ್ಣೆ ಹುಳುವಿನ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಮೊದಲು ಆ ಹುಳ ಯಾವ ಥರ ಇರುತ್ತೆ, ಆನಂತರ ಅದರ ಜೀವನ ಚರಿತ್ರೆ ಅಥವಾ ಜೀವನ ಚಕ್ರ, ಆನಂತರ ಅದು ವಿವಿಧ ಬೆಳೆಗಳಲ್ಲಿ ಮಾಡ್ತಕ್ಕಂಥ ಹಾನಿ ಅಥವಾ ಹಾನಿಯ ಲಕ್ಷಣಗಳು, ಆನಂತರ ಅದು ಯಾವ ಥರ ಸಮಗ್ರವಾಗಿ ಹತೋಟಿ ಮಾಡಬಹುದು ಅಂತ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಗೊಣ್ಣೆ ಹುಳುವನ್ನು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕರಿತಾ ಇದ್ದೆವು. ಉದಾಹರಣೆಗಾಗಿ ಇದನ್ನು ಮೇದುಂಬಿ ಅಥವಾ ಜೂನ್ ದುಂಬಿ ಅಥವಾ ಬೇರು ಹುಳು, ಇನ್ನೊಂದು ಇಂಗ್ಲೀಷ್ ಒಳಗೆ ರೂಟ್ ಗ್ರಬ್ ಅಂತ ಕರಿತಾ ಇದ್ದೆವು. ಈ ಗೊಣ್ಣೆ ಹುಳು ನಮಗೆ ಕೋಲೆಪ್ಟರಾ ಎಂಬ ಗಣ ಮತ್ತು ಮೆಲ್ಲೊಂಥಿಡೆ ಎಂಬ ಒಂದು ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ದುಂಬಿ. ಇದು ನೋಡಲು ನಿಮಗೆ ಒಂದು ಬ್ರೌನ್ ಕಲರು ಅಥವಾ ನಿಮಗೆ ಕಂದು ಬಣ್ಣದಿಂದ ಕೂಡಿರುತ್ತದೆ. ದುಂಬಿ ಮೀಡಿಯಮ್ ಸೈಜ್ ಅಂತ ಹೇಳ್ತೇವೆ ನಾವು, ಚಿಕ್ಕ ಗಾತ್ರದಲ್ಲಿ ಹೊಂದಿದ್ದು. ಇದು ಸರ್ವೇ ಸಾಮಾನ್ಯವಾಗಿ ಬೇಸಿಗೆ ಟೈಮ್ ಮುಗಿದು ಮೇ ಅಥವಾ ಜೂನ್ ತಿಂಗಳಲ್ಲಿ ಮೊದಲನೇ ಮಳೆ ಬಂದ ತಕ್ಷಣ ಇದು ಭೂಮಿಯಿಂದ ಹೊರಗಡೆ ಬಂದು ತೋಟದಲ್ಲಿರ್ತಕ್ಕಂಥ ನಮ್ಮದು ಬೇವು ಇರ್ಬೋದು ಅಥವಾ ನಿಮಗೆ ಜಾಲಿ ಇರ್ಬೋದು, ಈ ಮರಗಳ ಮೇಲೆ ಎಲೆಗಳನ್ನು ತಿಂದು ಗಂಡಿನ ಜೊತೆ ಸಂಪರ್ಕ ಹೊಂದಿ ಆನಂತರ ಹೆಣ್ಣು ದುಂಬಿ ಮೊಟ್ಟೆ ಇಡ್ತಕ್ಕಂಥದ್ದು ಒಂದು ನಿದರ್ಶನ ಇದೆ. ಈ ಗೊಣ್ಣೆ ಹುಳದಲ್ಲಿ ಸುಮಾರು 126 ಬೇರೆ 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 ಜಾತಿಗಳಿದ್ದಾವೆ. ಅದರಲ್ಲಿ ನಮ್ಮ ದೇಶದಲ್ಲಿ ಭಾರತದಲ್ಲಿ ಸುಮಾರು 89 ಜಾತಿಯ ಗೊಣ್ಣೆ ಹುಳುಗಳು. ಇದು ಎಲ್ಲ ಈಗ ನಮ್ಮಲ್ಲಿ ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತ ಇರ್ಬೋದು, ಇವುಗಳಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿ ವಿವಿಧ ಬೆಳೆಗಳಿಗೆ ಹಾನಿ ಮಾಡ್ತಕ್ಕಂಥದ್ದು ಒಂದಿದೆ. ಈಗ ಇದರ ಬಗ್ಗೆ ನಾವು ಹತೋಟಿ ಹೋಗೋಕ್ಕಿಂತ ಮುಂಚೆ ಇದರ ಜೀವನ ಚರಿತ್ರೆ ಅಥವಾ ಜೀವನ ಚಕ್ರದ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಅವಶ್ಯಕ ಆಗಿದೆ. ಯಾಕಂದರೆ ನಾವು ಹತೋಟಿ ಮಾಡುವಾಗ ಯಾವ ಹಂತ ನಮಗೆ ಬೆಳವಣಿಗೆ ಬಾಧೆ ಮಾಡ್ತಾಯಿದೆ, ಯಾವ ಹಂತದಲ್ಲಿ ನಾವು ಅದನ್ನು ನಿಯಂತ್ರಣ ಮಾಡ್ಬೋದು, ಯಾವ ಹಂತದಲ್ಲಿ ನಾವು ನಿಯಂತ್ರಣ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಒಂದು ಬಾಧೆ ತಡೆಗಟ್ಟಬಹುದು ಅಲ್ಲ ಅಂತ ತಿಳ್ಕೊಬೇಕಾದ್ರೆ ಫಸ್ಟು ಅದರ ಜೀವನ ಚರಿತ್ರೆ ಬಗ್ಗೆ ಭಾಳ ತಿಳ್ಕೊಳ್ಳೋದು ಅತ್ಯಂತ ಸೂಕ್ತ. ಈ ದುಂಬಿ ಮೇ ಅಥವಾ ಜೂನ್ ತಿಂಗಳಲ್ಲಿ ಭೂಮಿಯಿಂದ ಹೊರಗಡೆ ಬಂದು ಗಂಡಿನ ಜೊತೆ ಸಂಪರ್ಕ ಹೊಂದಿ ಹೆಣ್ಣು ದುಂಬಿಯು ಸುಮಾರು 1 ರಿಂದ 1 ಅಡಿ ಆಳದಲ್ಲಿ ಅಂದರೆ 10 ರಿಂದ 15 ಸೆಂಟಿಮೀಟರ್ ಮೊಟ್ಟೆ ನೀಡ್ತಕ್ಕಂಥದ್ದು ಮಣ್ಣಲ್ಲಿ ಅಂದರೆ ನಿಮಗೆ ಚೆನ್ನಾಗಿ ಕೊಳೆತಂಥ ತಿಪ್ಪೆ ಗೊಬ್ಬರ ಅಂತ ಹೇಳ್ತೇವೆ. ಆ ತಿಪ್ಪೆ ಗೊಬ್ಬರದಲ್ಲಿ ಒಂದು ಮುತ್ತಿನ ಆಕಾರದಲ್ಲಿ, ಬಿಳಿ ಬಣ್ಣದ ಮುತ್ತಿನ ಆಕಾರದಲ್ಲಿ ಸುಮಾರು 80 ರಿಂದ 100 ಮೊಟ್ಟೆ ಹಾಕ್ತಕ್ಕಂಥದ್ದು. ಒಂದೇ ಒಂದು ಹೆಣ್ಣು ದುಂಬಿ 80 ರಿಂದ 100 ಮೊಟ್ಟೆ ಹಾಕಿ ಸುಮಾರು 10 ರಿಂದ 15 ದಿನ ಆದ ನಂತರ, ಆ ಮೊಟ್ಟೆ ಕಾವಿನ ಹಂತ ಆದ ನಂತರ ಮರಿ ಹೊರಗಡೆ ಬರುತ್ತೆ. ಮರಿ ನಿಮಗೆ ಅತ್ಯಂತ ಚಿಕ್ಕದಾಗಿದ್ದು ಒಂಥರ ಬಿಳಿ ಬಣ್ಣದ ಹೋಗಿರುತ್ತೆ. ನಿಮಗೆ ಆ ಇನಿಷಿಯಲ್ ಸ್ಟೇಜೊಳಗೆ ಬಿಳಿ ಬಣ್ಣದಿಂದ ಕೂಡಿದ್ದು ಸುಮಾರು 3 ಹಂತದಲ್ಲಿ ಬೆಳೀತಕ್ಕಂಥದ್ದು. ಅದಕ್ಕೆ ನಾವು ಇನ್ಸ್ಟಾರ್ಸ್ ಅಂತ ಹೇಳ್ತೇವೆ ಅಥವಾ ಮರಿ ಹುಳದ ಹಂತ ಅಂತ ಹೇಳ್ತೇವೆ. ಮೊದಲು ಮತ್ತು 2ನೇ ಹಂತದ ಮರಿ ಹುಳುಗಳು ಯೂಶುವಲ್ ಆಗಿ ಆ ತಿಪ್ಪೆ ಗೊಬ್ಬರನ ತಿಂದು ಬದುಕ್ತಕ್ಕಂಥದ್ದು. ಆದರೆ ಕೊನೆ ಹಂತದ ಮರಿ ಹುಳು ಇದೆಯಲ್ಲ, ಅದು ಮಾತ್ರ ನಮಗೆ ಬೇರೆ ಬೇರೆ ಬೆಳೆಗಳಿಗೆ ಬೇರನ್ನು ತಿಂದು ಬೆಳೆಯನ್ನು ನಾಶ ಮಾಡ್ತಕ್ಕಂಥದ್ದು. ಇದು ಸುಮಾರು 170 ರಿಂದ 180 ದಿನಗಳವರೆಗೆ, ಸುಮಾರು ಒಂದು 6 ರಿಂದ 7 ತಿಂಗಳ ಅದು ಆ ಮರಿ ಹಂತದಲ್ಲಿ ಇರ್ತಕ್ಕಂಥದ್ದು. ಆನಂತರ ಲಾಸ್ಟ್ ಮರಿ ಹುಳುದಷ್ಟು ಬಾಧೆ ಮಾಡಿಕೊಂಡು ಆನಂತರ ಅದು ಕೋಶಾವಸ್ಥೆಗೆ ಹೋಗ್ತಾ ಇದೆ. ಕೋಶಾವಸ್ಥೆಗೆ ಎಲ್ಲಿ ಹೋಗುತ್ತೆ ಅಂದರೆ ಮಣ್ಣೊಳಗೆ ಸುಮಾರು 1 ರಿಂದ 1 ಅಡಿ ಮಣ್ಣೊಳಗೆ ಒಳಗಡೆ ಹೋಗಿ ಒಂಥರ ಗೂಡು ಕಟ್ಕೊಂಡು ಆ ಗೂಡೊಳ್ಳೆ ವಿಶ್ರಾಂತಿ ಹಂತ ಅಂತ ಹೇಳ್ತೇವೆ, ಕೋಶಾವಸ್ಥೆ ಅಂತ ಹೇಳ್ತೇವೆ ಅಥವಾ ಗೂಡುಗಟ್ಟುವಿಕೆ ಅಂತ ಹೇಳ್ತೇವೆ, ಅಲ್ಲಿ ರೆಸ್ಟ್ ತಗೋತಾ ಇದೆ. ಆ ಹಂತದಲ್ಲಿ ಈ ಕೀಟ ಯಾವುದೇ ಬೆಳೆಗೆ ಹಾನಿ ಮಾಡೋದಿಲ್ಲ. ಅಲ್ಲಿ ನಮಗೆ ಇದು ಮರಿ ಹುಳು ಏನಿದೆಯಲ್ಲ ಅದು ಕೋಶವ ತಲುಪಿ ಅಲ್ಲಿ ಅಡಲ್ಟ್ ಆಗುತ್ತೆ. ಅಡಲ್ಟ್ ಅಥವಾ ದುಂಬಿ ಕೀಟಾಗಿ ಪರಿವರ್ತನೆ ಹೊಂದೋದು. ದುಂಬಿ ಕೀಟಾಗಿ ಪರಿವರ್ತನೆ ಹೊಂದು ಅಲ್ಲೇ ಗುಡಿಕೆಯಲ್ಲಿ ಕೂತ್ಕೊಂಡು ಯಾವಾಗ ನಾವು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಮೊದಲನೇ ಮಳೆ ಬಂದ ತಕ್ಷಣ ಅದು ಹೊರಗಡೆ ಬರ್ತಕ್ಕಂಥದ್ದು. ಹೊರಗಡೆ ಬರೋ ಮುಂದಾಗ ರೈತರು ತಮ್ಮ ಜಮೀನಲ್ಲಿ ನೋಡ್ಬೋದು, ತುಂಬ ಇದರ ಬಾಧೆ ಇದ್ದಲ್ಲಿ ಅಲ್ಲೆಲ್ಲೆಲ್ಲಿ ರಂಧ್ರ ಕಾಣುತ್ತೆ ನಿಮಗೆ. ಸಾಯಂಕಾಲ ಸುಮಾರು 7 ಗಂಟೆಯಿಂದ 8:30, 9 ಗಂಟೆ ತನಕ ಅದು ಮಣ್ಣಿಂದ ದುಂಬಿ ಹೊರಗಡೆ ಬಂದು ತಮ್ಮ ತೋಟದಲ್ಲಿರ್ತಕ್ಕಂಥ ಜಾಲಿಗಿಡ ಇರ್ಬೋದು, ಬೇವಿನ ಸೊಪ್ಪು ಇರ್ಬೋದು, ಬೇವಿನ ಗಿಡ ಇರ್ಬೋದು, ಅಲ್ಲಿ ಕೂತ್ಕೊಂಡು ಆಹಾರವನ್ನು ಭಕ್ಷಿಸಿ ಗಂಡು ಮತ್ತು ಹೆಣ್ಣಿನ ಜೊತೆ ಸಂಪರ್ಕ ಹೊಂದತಕ್ಕಂಥದ್ದು. ಸಾಮಾನ್ಯವಾಗಿ
ಏಪ್ರಿಲ್ ಮೇ ಅಂದರೆ ಮಣ್ಣು ಭಾಳ ಗಟ್ಟಿಯಾಗಿರುತ್ತೆ. ಹಾಂ ಸರ್, ಏಪ್ರಿಲ್ ಮೇ ಅಷ್ಟು ಗಟ್ಟಿ ಇದ್ರೂ ನೆಲದಿಂದ ಹೊರಗಡೆ ಬರುತ್ತೆ ಅದು. ಇಲ್ಲ, ಗಟ್ಟಿ ಇದ್ದ ಸಮಯದಲ್ಲಿ ಬರಂಗಿಲ್ಲ. ಮಳೆ ಬಂದ ತಕ್ಷಣ ಅದು ವಾತಾವರಣದಲ್ಲಿ ಇರ್ತಕ್ಕಂಥ ಒಂದು ಅದಕ್ಕೆ ಅನುಕೂಲವಾಗ್ತಕ್ಕಂಥ ವಾತಾವರಣ ಸೃಷ್ಟಿ ಆದ್ರೆ ಮಾತ್ರ ಬರುತ್ತೆ. ಇಲ್ಲ ಅಂತಂದರೆ ಇನ್ನೂ ಒಂದು ತಿಂಗಳು ಮಳೆ ಬರಲಿಲ್ಲ ಅಂತಂದರೆ ಅದು ಮಣ್ಣೊಳಗೆ ಇರ್ತಕ್ಕಂಥದ್ದು. ಓಕೆ, ಅಂದರೆ ಮಳೆನೇ ಅದಕ್ಕೆ ಸಿಂಬಲ್ಲು. ಹಾಂ, ಮಳೆನೇ ಅದಕ್ಕೆ ಸಿಂಬಲ್. ಫಸ್ಟ್ ಮಳೆ ಬಂದು ಮಣ್ಣು ಹಸಿಯಾದ ಮೇಲೆ ಎಸ್ ನೆಲದಾಳದಿಂದ ಎದ್ದು ಬರುತ್ತೆ. ಅದು ವಾತಾವರಣದಲ್ಲಿರ್ತಕ್ಕಂಥ ಒಂದು ಎನ್ವೈರ್ಮೆಂಟ್ ಇದೆಯಲ್ಲ, ಅದಕ್ಕೆ ಟ್ರಿಗರ್ ಅಂತ ಹೇಳ್ತೇವೆ ನಾವು. ಅದರಲ್ಲಿರ್ತಕ್ಕಂಥ ಒಂದು ಕೆಮಿಕಲ್ಸ್ ಕ್ಯೂ ಆಗಿರ್ಬೋದು, ರಾಸಾಯನಿಕಗಳು ಬಿಡುಗಡೆ ಹೊಂದಿ, ಇವತ್ತು ಮಳೆ ಆಗಿದೆ, ನೆಕ್ಸ್ಟ್ ಡೇ ನಮಗೆ ಸಾಯಂಕಾಲ ಹೊರಗಡೆ ಬರಬೇಕು ಅಂತೇಳಿ ರೆಡಿಯಾಗಿ ಕೂತಿರುತ್ತೆ. ಅದು ಹೊರಗೆ ಬಂದ ತಕ್ಷಣ ಅದಕ್ಕೆ ಆಹಾರವೇ ಬೇವಿನ ಸೊಪ್ಪು. ಅದರಿಂದ ಹಾಕ್ಕೊಂಡು ಇದು ನೀವು ಒಂದು ಜೀವನ ಚರಿತ್ರೆ ಕಂಪ್ಲೀಟ್ ಮಾಡಬೇಕಾದ್ರೆ ಅದು ಸುಮಾರು 1 ವರ್ಷ ಬೇಕು. ಆದರೆ ಬೇರೆ ಬೇರೆ ಕೀಟಗಳಲ್ಲಿ ನೀವು ಸುಮಾರು 1 ರಿಂದ 1.5 ತಿಂಗಳದೊಳಗೆ ಅದು ಮೊಟ್ಟೆ ಹಂತದಿಂದ ಮತ್ತೆ ಮೊಟ್ಟೆ ಹಂತಕ್ಕೆ ಬರಬೇಕಾದ್ರೆ ಸುಮಾರು 1 ರಿಂದ 1.5 ತಿಂಗಳು ಬೇಕು. ಆದರೆ ಈ ಕೀಟಕ್ಕೆ ಸುಮಾರು 1 ವರ್ಷ ಬೇಕು. 1 ವರ್ಷ ಸಂಪೂರ್ಣವಾಗಿ ಬೇಕು. ಇದು ಇದರ ಒಂದು ಜೀವನ ಚರಿತ್ರೆ. ಇನ್ನು ಮುಂದೆ ಈ ಜೀವನ ಚರಿತ್ರೆ ತಿಳ್ಕೊಂಡ ನಂತರ ಇದರಲ್ಲಿ ಪ್ರಮುಖವಾಗಿ ರೈತರು ಗಮನಿಸಬೇಕಾದ ಅಂಶ ಏನೆಂದರೆ ಮೊಟ್ಟೆ ಮತ್ತು ಕೋಶಾವಸ್ಥೆ ಮತ್ತು ದುಂಬಿ ಇವು ಯಾವ ನಮಗೆ ಬೆಳೆಗಳಿಗೆ ಹಾನಿ ಮಾಡೋದಿಲ್ಲ. ಹಾನಿ ಮಾಡ್ತಕ್ಕಂಥ ಒಂದು ಹಂತ ಏನಿದೆಯಲ್ಲ ಅದು ಮರಿ ಹುಳುದು ಮಾತ್ರ. ಮರಿ ಹುಳುದಲ್ಲೇ 3ನೇ ಹಂತದ ಮರಿ ಹುಳು. ಮೊದಲನೇ ಮತ್ತು 2ನೇ ಹಂತದ್ದು ತಿಪ್ಪೆ ಗೊಬ್ಬರ ತಿಂದು ಅಥವಾ ಕಳತಂಥ ವಸ್ತುಗಳನ್ನು ತಿಂದು ಸಾವಯವ ಗೊಬ್ಬರವನ್ನು ತಿಂದು ಬದುಕ್ತಕ್ಕಂಥದ್ದು. 3ನೇ ಹಂತದ ಮರಿ ಹುಳು ಮಾತ್ರ ಬೇರನ್ನು ಬಾಧೆ ಮಾಡಿಕೊಂಡು ಬೆಳೆಗೆ ಹಾನಿ ಮಾಡ್ತಕ್ಕಂಥದ್ದು. ಇದು ಇದರದ ಒಂದು ಜೀವನ ಚರಿತ್ರೆ. ಈ ಜೀವನ ಚರಿತ್ರೆ ತಿಳ್ಕೊಂಡ ನಂತರ ಅದು ಯಾವ ಥರ ಹಾನಿ ಮಾಡುತ್ತೆ ವಿವಿಧ ಬೆಳೆಗಳಲ್ಲಿ. ಈ ಕೀಟ ಸುಮಾರು ನಿಮಗೆ ಎಲ್ಲಿ ನೀರು ಕಂಟಿನ್ಯೂಸ್ ಆಗಿ ನಿಲ್ಲುತ್ತಲ್ಲ ಆ ಬೆಳೆಯನ್ನು ಬಿಟ್ಟು ಎಲ್ಲ ಬೆಳೆಗೆ ಬಾಧೆ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಭತ್ತದೊಳಗೆ ನಾವು ಯಾವಾಗಲೂ ಕಂಟಿನ್ಯೂಸ್ ಆಗಿ ನೀರು ನಿಲ್ಲಿಸ್ತೇವೆ. ಅದು ಒಂದು ಬಿಟ್ಟು ನಿಮಗೆ ಧಾನ್ಯಗಳಾಗಿರ್ಬೋದು, ಧಾನ್ಯಗಳಲ್ಲಿ ನಿಮಗೆ ಜೋಳ ಆಗಿರ್ಬೋದು, ಮುಸ್ಕಿನ ಜೋಳ ಆಗಿರ್ಬೋದು, ಆಮೇಲೆ ದ್ವಿದಳ ಧಾನ್ಯ ಆಗಿರ್ಬೋದು, ಎಣ್ಣೆಕಾಳು ಬೆಳೆಗಳಾಗಿರ್ಬೋದು, ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ತರಕಾರಿ ಬೆಳೆ ಆಗಿರ್ಬೋದು, ಎಲ್ಲ ಬೆಳೆಗಳಿಗೆ ಇವು ಬೇರೆ ತಿಂದು ಆನಂತರ ಬಾಧೆಯನ್ನು ಮಾಡ್ತಕ್ಕಂಥದ್ದು. ಕಬ್ಬಲ್ಲಿ ಬಹಳ ವಿಶೇಷವಾದ ಸಮಸ್ಯೆ ಇದ್ರದ್ದು. ಎಸ್ ಸರ್, ಕಬ್ಬಿನಲ್ಲಿ ಇದು ಪ್ರಮುಖವಾದಂಥ ಒಂದು ಬಾಧೆ. ಕಬ್ಬಿನಲ್ಲಿ ನೀವು ಏನಾದರೂ ನಮ್ಮಲ್ಲಿ ಗೊಣ್ಣೆ ಹುಳ ಬಂತು ಅಂದರೆ ನಾವು ಹತೋಟಿ ಮಾಡದೇ ಹೋದಲ್ಲಿ ಸುಮಾರು 80 ರಿಂದ 100% ಬಾಧೆಗಾಗತಕ್ಕಂಥದ್ದು ಒಂದು ನಿದರ್ಶನ ಇದೆ. ಅಲ್ಲೆಲ್ಲೇ ನಾವು ಹತೋಟಿ ಕ್ರಮ ತೊಗೊಂಡ್ರೆ ಇದರ ತೀವ್ರತೆ ನಾವು ಕಡಿಮೆ ಮಾಡ್ಕೋಬೋದು. ಈ ಥರ ಇದೆ ನಿಮಗೆ. ಇದರ ಹಾನಿಯ ಲಕ್ಷಣಗಳು ಯಾವ ಥರ ಆಗುತ್ತೆ ಅಂದರೆ ಇದು ನಿಮಗೆ ಬೇರೆ ನಾವು ತೋಟದ ಬೆಳೆಗಳಿಗೆ ನೋಡ್ತಕ್ಕಂಥದ್ದು ಅಂದರೆ ಯೂಶಲಾಗಿ 3ನೇ ಹಂತದ ಮರಿಗಳು ಬೇರೆ ಕಡಿಯೋದ್ರಿಂದ ಇದು ಗಿಡ ಎಲ್ಲ ಮೇಲ್ಗಡೆ ಎಲ್ಲ ಒಣಗಿ ಹೋಗುತ್ತೆ. ನಿಮಗೆ ಯೂಶಲಾಗಿ ಬಾಡೋದಂತ ಹೇಳ್ತೇವೆ ಅಥವಾ ಒಣಗಿ ಹೋಗೋದಂತ ಹೇಳ್ತೇವೆ, ಅದು ಆಗ್ತಾ ಇರುತ್ತೆ ನಿಮಗೆ. ಇದರ ಒಂದು ವಿಶೇಷತೆ ಏನಂತಂದರೆ ತೇವಾಂಶ. ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ತೇವಾಂಶದ ಮೇಲೆ ಇದರ ಬಾಧೆ ಅವಲಂಬನೆ ಆಗಿರುತ್ತೆ. ಯಾವಾಗ ನಮಗೆ ಮಳೆಯೇ ಇಲ್ಲ ಅಂತಂದರೆ ಈ ಹುಳ ಏನಾಗುತ್ತೆ ಅಂದರೆ ಭೂಮಿಯೊಳಗೆ ಸುಮಾರು ಆಳವಾಗಿ ಹೋಗುತ್ತೆ ನಿಮಗೆ. ಯಾವಾಗ ಮೇಲ್ಗಡೆ ಮಳೆಯಾಗಿ ಅಥವಾ ನೀರು ನಾವು ಹಾಯಿಸಿದಾಕ್ರೆ ಮೇಲ್ಗಡೆ ತೇವಾಂಶ ಬಂದ ತಕ್ಷಣ ಆ 3ನೇ ಹಂತದ ಮರಿ ಹುಳು ಮೇಲ್ಗಡೆ ಬಂದು ಆ ಬೇರನ್ನು ಸಂಪೂರ್ಣವಾಗಿ ಕಟ್ ಮಾಡಿಕೊಂಡು ಆ ಬೇರಿನ ಸಂಖ್ಯೆ ಆಗಿರ್ಬೋದು, ಬೇರಿನ ಸಾಂದ್ರತೆ ಆಗಿರ್ಬೋದು ಕಡಿಮೆ ಆಗಿ ಎಲ್ಲ ನಮಗೆ ಗಿಡ ಒಣಗೋ ಚಾನ್ಸಸ್ ಇದೆ. ಅದೇ ನಮಗೆ ಕಬ್ಬಿನಲ್ಲಿ ತೊಗೊಂಡ್ರೆ ನಿಮಗೆ ಈ ಗೊಣ್ಣೆ ಹುಳದ ಬಾಧೆ ಅಲ್ಲೆಲ್ಲಿ ಒಂದು ಪ್ಯಾಚೊಳಗೆ ಕಾಣತಕ್ಕಂಥದ್ದು. ಥ್ರೋಟ್ ನಮಗೆ 1 ಎಕರೆ ಜಮೀನಿದ್ದರೆ ಎಲ್ಲ ಕಡೆ ಒಮ್ಮೆಲೇ ಕಾಣಂಗಿಲ್ಲ, ಅಲ್ಲೆಲ್ಲಿ ಪ್ಯಾಚೊಳಗೆ ಕಾಣ್ಕೊಂಡು ಬೇರೆ ಕಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಮಾರ್ಜಿನ್ ಎಲೆ ಅಂತ ಹೇಳ್ತೀವಿ ನಾವು. ಎಲೆಗಳ ಅಂಚು ಹಳದಿಯಾಗಿ ಆನಂತರ ಸ್ಲೋ ಆಗಿ ಆ ಎಲೆಯೆಲ್ಲ ಒಣಗಿ ಆಮೇಲೆ ಕಬ್ಬೆಲ್ಲ ಬಾಡ್ದಂಗೆ ಆಗುತ್ತೆ ನಿಮಗೆ. ಯಾವಾಗ ನಮಗೆ ಬಾಧೆಗೊಳಗಾದ ಒಂದು ಕಬ್ಬು ನೀವು ಕೈಯಿಂದ ಕೀಳ್ತು ನೋಡಿದ್ರೆ ಈಸಿಯಾಗಿ ನಮಗೆ ಮೇಲ್ಗಡೆ ಬಂದುಬಿಡುತ್ತೆ. ಇದು ಅದರದ್ದು ಸಿಂಪ್ಟಮ್ಸ್. ಅದು ಬಂದ ನಂತರ ಅದರ ಕೆಳಗಡೆ ಸುಮಾರು 10 ರಿಂದ 15 ಈ ಗೊಣ್ಣೆ ಹುಳದ ಮರಿ ಹುಳುಗಳನ್ನು ಕಾಣಬಹುದು. ಇನ್ನೊಂದು ವಿಶೇಷ ಗೊಣ್ಣೆ ಹುಳದ ಏನಂತಂದರೆ ಈ ಹುಳ ಬೇರೆ ಹುಳದ ಹಾಗೆ ಮೇಲ್ಗಡೆ ಬಂದು ಮೇಲ್ಗಡೆ ಪಾಟಿಗೆ ಅಥವಾ ಮೇಲ್ಗಡೆ ಗಿಡದ ಭಾಗಕ್ಕೆ ಹಾನಿ ಮಾಡೋಂಗಿಲ್ಲ. ಇದು ಮಣ್ಣೊಳಗೆ ಇದ್ದುಕೊಂಡು ಒಂದು ಜಾಗದಿಂದ ಬೇರೆ ಎಲ್ಲ ಕಟ್ ಮಾಡಿಕೊಂಡು ತಿಂದು ಹಾಕಿ ಮಣ್ಣೊಳಗಿಂದೇ ನೆಕ್ಸ್ಟ್ ಗಿಡಕ್ಕೆ ಮಣ್ಣೊಳಗಿಂದ ಹೋಗಿ ಅಲ್ಲಿ ಬೇರೆ ಹಾನಿ ಮಾಡ್ತಕ್ಕಂಥದ್ದು. ಇದು ಇರೋದ್ರಿಂದ ನಮಗೆ ಇದು ಹತೋಟಿ ಕ್ರಮಕ್ಕೆ ತುಂಬ ತೊಂದರೆ ಆಗಿದೆ. ಬೇರೆ ಹುಳಕ್ಕೆ ಅಂದರೆ ಮೇಲ್ಗಡೆ ಇರುತ್ತೆ, ನಮಗೆ ಯಾವುದೇ ಒಂದು ರಾಸಾಯನಿಕ ಕೀಟನಾಶಕ ಸಿಂಪಡಣೆ ಮಾಡಿದ ತಕ್ಷಣ ಅದಕ್ಕೆ ಅಂಟುಕೊಳ್ಳುತ್ತೆ, ಅದು ಸತ್ತು ಹೋಗುತ್ತೆ ನಮಗೆ. ಇದು ಭೂಮಿಯಲ್ಲೇ ಅದರ ಮೂಮೆಂಟ್ ಇರೋದ್ರಿಂದ, ಭೂಮಿಯಲ್ಲಿ ಇರ್ತಕ್ಕಂಥ ಬೇರು ತಿನ್ನೋದ್ರಿಂದ ಇದು ಹತೋಟಿ ಮಾಡೋದು ತುಂಬ ಸಮಸ್ಯೆ ಆಗಿದೆ. ಇದು ನಿಮಗೆ ಬಾಳೆ ಆಗಿರ್ಬೋದು. ಇತ್ತೀಚಲಾಗಿ ನಮ್ಮ ಚಾಮರಾಜನಗರ ಅಥವಾ ಮೈಸೂರು ಭಾಗದಲ್ಲಿ ಅರಿಶಿಣ ಇದೆ, ಆನಂತರ ನಿಮಗೆ ಶುಂಠಿ ಇದೆ, ಬಾಳೆ ಇದೆ, ಅಡಿಕೆ ಇದೆ, ತೆಂಗು ಇದೆ, ಟೊಮೆಟೊ ಇದೆ. ಈ ಎಲ್ಲ ಬೆಳೆಗಳಿಗೆ ತುಂಬ ನಮಗೆ ಹಾನಿ ಮಾಡ್ತಕ್ಕಂಥ ಒಂದು ನಿರಾಶನೆ ಇದೆ.
ನಿಮಗೆ ಅಡಿಕೆಗೆ ಬಂದರೆ ನಮಗೆ ಅಲ್ಲಿ ಇದು ಹೋಲೋಟ್ರಿಕಿಯಾ ಶೆರೆಟಾ ಅಂಥೇಳಿ ಇದು ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಬೇರೆ ಬೇರೆ ಬೆಳೆಗೆ ಬಾಧೆ ಮಾಡ್ತಕ್ಕಂಥದ್ದು. ಆದರೆ ಅಡಿಕೆಗೆ ಬರ್ತಕ್ಕಂಥ ಒಂದು ಜಾತಿ ಅದು ಬೇರೆ ಇದೆ. ಬೇರೆ ಅಂತಂದರೆ ಲಿಕೋಫಿಲಸ್ ಲೆಫಿಡೋಫೋರಾ ಅಂಥೇಳಿದೆ. ಅದು ಈ ಕಂಪ್ಯಾರಿಸನ್ ಇದಕ್ಕೆ ಹೋಲೋಟ್ರಿಕಿಯಾ ಮತ್ತು ಲಿಕೋಫಿಲಸ್ ಕಂಪ್ಯಾರಿಸನ್ ಮಾಡಿದರೆ ಆ ಕೀಟ ಸ್ವಲ್ಪ ಇದಕ್ಕಿಂತಲೂ ಚಿಕ್ಕದ ಸೈಜ್ ಆಗಿರುತ್ತೆ ನಿಮಗೆ. ಅದು ಸಹ ನಿಮಗೆ ಅಡಿಕೆಗೆ ಬಾಧೆ ಮಾಡ್ತು ಅಂತಂದರೆ ಅದರ ಲಕ್ಷಣಗಳೇ ಬೇರೆ ಬೇರೆ ಇದೆ. ಅಡಿಕೆಗೆ ಹಾನಿ ಮಾಡ್ತಕ್ಕಂಥದ್ದೊಂದು ಲಕ್ಷಣ ಏನಂತಂದರೆ ಯೂಶ್ವಲಾಗಿ ಮಲೆನಾಡಿನ ಕಡೆ ಇದರ ಸಮಸ್ಯೆ ಜಾಸ್ತಿ ಇದೆ. ಇಲ್ಲಿ ನಾವು ಈ ಅಡಿಕೆ ತೋಟಕ್ಕೆ ಗೊಣ್ಣೆ ಹುಳದಿಂದ ಬಾಧೆ ಆಗಿದೆ ಅಂಥೇಳಿ ಕಂಡುಕೊಳ್ಳೋದು ಯಾವ ಥರ ಅಂತಂದರೆ ತೋಟದೊಳಗೆ ಹೋಗಿ ನಿಂತ ತಕ್ಷಣ ಅಡಿಕೆದ್ದು ಒಂದು ಗಿಣ್ಣು ಅಂತ ಹೇಳ್ತೀವಿ ನಾವು, ಎಂಟುನೂರು ಅಥವಾ ಗಿಣ್ಣು ಅಂತ ಹೇಳ್ತೀವಿ. ಅದು ನಮಗೆ ಉದ್ದ ಅಥವಾ ಇದೆಯಲ್ಲ ಅದು ಕಡಿಮೆ ಆಗುತ್ತೆ ನಿಮಗೆ, ಗಿಣ್ಣು ಚಿಕ್ಕದಕ್ಕಾಗುತ್ತೆ ನಮಗೆ. ಆನಂತರ ಎಲೆಗಳು ಹಳದಿ ಆಗ್ತಾ ಇರ್ತದೆ, ಸೈಡ್ ಇರ್ತಕ್ಕಂಥ ಎಲೆಗಳು ಹಳದಿ ಆಗ್ತಕ್ಕಂಥದ್ದು. ಆನಂತರ ಎಲೆಗಳ ಸಂಖ್ಯೆ ಕಡಿಮೆ ಆಗ್ತಕ್ಕಂಥದ್ದು. ಎಲೆಗಳ ಸಂಖ್ಯೆ ಕಡಿಮೆ ಆಗಿ ನೀವು ತೋಟದೊಳಗೆ ಇದ್ದುಕೊಂಡು ಮೇಲೆ ಆಕಾಶ ಕಡೆ ನೋಡಿದ್ರೆ ಆ ಎಲೆಗಳಿಂದ ಅಲ್ಲಿ ನಾವು ಆಕಾಶನ ನೋಡಬಹುದು. ಅದೇ ನಮಗೆ ಹೆಲ್ದಿ ಇರ್ತಕ್ಕಂಥ ಒಂದು ತೋಟಕ್ಕೆ ಹೋದರೆ ಆ ಎಲೆಗಳಿಂದ ಸಂಪೂರ್ಣವಾಗಿ ಮೇಲ್ಭಾಗ ಆವರ್ತಾಗಿರೋದ್ರಿಂದ ನಮಗೆ ಆಕಾಶ ಕಾಣುವುದಿಲ್ಲ. ಅದು ಒಂಥರ ಇದೆ. ಆಮೇಲೆ ಗಿಡ ಏನಾಗುತ್ತೆ ಅಂದರೆ ಒಂಥರ ಸಿಕ್ಕಿ ಅಪಿರೆನ್ಸು ಒಂಥರ ರೋಗಗ್ರಸ್ತ ಆಗಿ ಸರಿಯಾಗಿ ನಿಮಗೆ ಕಾಯಿ ಕಟ್ಟಂಗಿಲ್ಲ. ಒಂದು ವೇಳೆ ಕಾಯಿ ಕಟ್ಟಿದ್ರೂ ನಿಮಗೆ ಅದರ ಸಂಖ್ಯೆ ಕಡಿಮೆ ಇರುತ್ತೆ. ಸಂಖ್ಯೆ ಕಡಿಮೆ ಇದ್ದರೂ ಪರವಾಗಿಲ್ಲ, ಅದರ ಸೈಜು ಅಥವಾ ಗಾತ್ರ ಇದೆಯಲ್ಲ ಅದು ಕಡಿಮೆ ಇರ್ತಕ್ಕಂಥದ್ದು ಒಂದು ನಿದರ್ಶನ ನೋಡ್ಬೋದು. ಇಲ್ಲಿ ನಮಗೆ ಮೊದಲನೇ ಅಥವಾ ಎರಡನೇ ಹಂತದ ಹುಳಗಳು ಅಲ್ಲಿ ಅಡಿಕೆ ಗಿಡದಲ್ಲಿರ್ತಕ್ಕಂಥ ಒಂದು ಸಾವಯವ ಪದಾರ್ಥ ತಿಂದು ಬದುಕ್ತಕ್ಕಂಥದ್ದು. ಮೂರನೇ ಹಂತದ ಮರಿ ಅಲ್ಲಿ ನಿಮಗೆ ಬೇರೆ ಎಲ್ಲ ಕಟ್ ಮಾಡಿಕೊಂಡು ಹಾನಿ ಮಾಡ್ತಕ್ಕಂಥದ್ದು. ಇದು ಅದರ ಒಂದು ಹಾನಿಯ ಲಕ್ಷಣ. ಅಡಿಕೆ, ಕಬ್ಬು, ತೆಂಗಲ್ಲೂ ಹಾನಿ ಮಾಡುತ್ತಾ ಇದು? ಎಸ್ ಸರ್, ತೆಂಗಿನಲ್ಲಿ ಬರ್ತಕ್ಕಂಥದ್ದಿದೆ. ಅಡಿಕೆಯಲ್ಲಿ ಈಗ ನಾವು ಬೇರು ಹುಳ ಅಂತ ಹೇಳ್ತೇವೆ. ಅಡಿಕೆ ಮತ್ತು ತೆಂಗಿನಲ್ಲಿ, ಬಾಳೆ, ಕಬ್ಬು ಮತ್ತು ಇನ್ನಿತರ ಬೆಳೆಗಳಲ್ಲಿ ಅದು ಹೋಲೋಟ್ರಿಕಿಯಾ ಶೆರೆಟಾ ಅಂತಿದೆ, ಅದು ಬರ್ತಕ್ಕಂಥ ಒಂದು. ಇಲ್ಲಿ ನಮ್ಮ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ 2 ರಿಂದ 3 ಜಾತಿಯ ಈ ಗೊಣ್ಣೆ ಹುಳುಗಳು ಇದ್ದಾವೆ. ಜಾತಿ ಬೇರೆ ಆದರೂ ಜೀವನ ಚಕ್ರ ಒಂದೇ. ಜೀವನ ಚಕ್ರ ಹೆಚ್ಚು ಕಡಿಮೆ ಒಂದೇ. ಅದು ಸಹ ನಿಮಗೆ ವರ್ಷ ಪೂರ್ತಿ ಒಂದೇ ಜೀವನ ಚಕ್ರ ಕಂಪ್ಲೀಟ್ ಮಾಡೋದು, ಇದು ಸಹ ಒಂದೇ ಜೀವನ ಕಂಪ್ಲೀಟ್ ಮಾಡೋದು. ಅದರ ಬಿಹೇವಿಯರ್ ಆಗಿರ್ಬೋದು, ಅದರ ನಡತೆ ಆಗಿರ್ಬೋದು, ಅಥವಾ ಹಾನಿ ಲಕ್ಷಣ ಆಗಿರ್ಬೋದು, ಅಥವಾ ನಮಗೆ ಅದರ ಫೀಡಿಂಗ್ ಸೈಟ್ ಆಗಿರ್ಬೋದು, ಅದೆಲ್ಲ ಒಂದೇ ಇರುತ್ತೆ ನಿಮಗೆ. ಓಕೆ. ಈಗ ಬೇರೆ ತೋಟಗಾರಿಕಾ ಬೆಳೆಗಳು, ದಾಳಿಂಬೆ ಆಗ್ಬೋದು, ಮಾವು ಆಗ್ಬೋದು, ಸೀಬೆ, ಸಪೋಟ ಸರ್, ಎಲ್ಲದರಲ್ಲೂ ಕಾಣಿಸುತ್ತೆ. ಎಲ್ಲಕ್ಕೆ ಇರುತ್ತೆ ನಿಮಗೆ. ಎಲ್ಲಿ ನಮಗೆ ಬೇರು ಸ್ಮೂತ್ ಇರುತ್ತೆ ಅಲ್ಲ, ಈಗ ಉದಾಹರಣೆ ನಮಗೆ ಬಾಳೆ ಇದೆ, ಅರಿಶಿನ ಇದೆ, ಆನಂತರ ನಿಮಗೆ ಟೊಮೆಟೊ ಇದೆ, ಚಿಲ್ಲಿ ಇದೆ, ಆಮೇಲೆ ನಮಗೆ ಆಲೂಗಡ್ಡೆ ಇದೆ. ಇಲ್ಲಿ ಬೇರುಗಳು ಸ್ವಲ್ಪ ನಿಮಗೆ ಮೃದುವಾಗಿರುತ್ತೆ ನಿಮಗೆ. ಅದೇ ಥರ ನಿಮಗೆ ವರ್ಷದ ಏನು ಗಿಡ ಇರುತ್ತೆ ಹೇಳ್ತೇವೆ ನಾವು, ಮಾವು ಆಗಿರ್ಬೋದು, ಸಪೋಟ ಆಗಿರ್ಬೋದು, ಅವು ನಿಮಗೆ ಬೇರು ತುಂಬ ಹಾಡಿರುತ್ತೆ ನಿಮಗೆ. ಅಲ್ಲಿ ಬಾಧೆ ಆಗುತ್ತೆ ಇನಿಷಿಯಲ್ ಸ್ಟೇಜ್ನೊಳಗೆ, ಅಥವಾ ನಾಟಿ ಮಾಡಿದ ಸುಮಾರು 1 ವರ್ಷದ ಒಳಗಡೆ ಇದರ ಬಾಧೆ ಇರುತ್ತೆ ನಿಮಗೆ. ಯಾವಾಗ ಗಿಡ ದೊಡ್ಡದಾಗುತ್ತಲ್ಲ ಅದು ಸ್ವಲ್ಪ ತಿನ್ನಲಿಕ್ಕೆ ಹಾರ್ಡಾಗುತ್ತೆ. ಅದಕ್ಕೆ ಇದು ಪ್ರಿಫರ್ ಮಾಡೋದು ಅಂತಂದರೆ ಎಲ್ಲಿ ತೇವಾಂಶ ಇದೆ, ತೇವಾಂಶ ಇರ್ತಕ್ಕಂಥ ಬೆಳೆಗಳಲ್ಲಿ ಇದರ ಒಂದು ಹಾವಳಿ ಚೆನ್ನಾಗಿ ನೋಡ್ಬೋದು. ಅದೇ ನಿಮಗೆ ಈ ಬೇಸಿಗೆ ಟೈಮ್ದೊಳಗೆ ಅದರ ಹಾವಳಿ ಕಡಿಮೆ ಆಗಿರುತ್ತೆ ನಿಮಗೆ, ಯಾಕೆಂದರೆ ಅಲ್ಲಿ ಮಾಯ್ಶ್ಚರ್ ಇರೋಂಗಿಲ್ಲ. ಆವಾಗ ನಿಮಗೆ ಕೋಶಾವಸ್ಥೆಗೆ ಹೋಗಿಬಿಡುತ್ತೆ ನಿಮಗೆ. ಆ ಥರ ಅದರದ್ದು ಒಂದು ಬಾಧೆ. ಬೆಳೆಯೋ ಎಲ್ಲ ಬೆಳೆಗಳಲ್ಲೂ ಇದರ ಬಾಧೆ ಇದ್ದಿದ್ದೆ ಅಲ್ವೇ? ಹೌದು ಸರ್. ಓಕೆ. ಅದರ ಲಕ್ಷಣಗಳನ್ನು ನೋಡಿಕೊಂಡು ಇದರ ಬಾಧೆ ಇದೆಯೋ ಇಲ್ವೋ ಅನ್ನೋದನ್ನು ನಾವು ಗುರುತಿಸಬೇಕು. ಹೌದು. आओ किसान भाई, आओ किसान बहनों, रायसेन में लग रहा है ज्ञान का मेला। 11 से 13 अप्रैल दशहरा मैदान में उन्नत कृषि महोत्सव आपके सम्मान में। 300 से ज्यादा स्टॉल, 24 प्रशिक्षण सत्र, नई तकनीक से बढ़ेगी आपकी फसल बेहतर। अभी करें पंजीकरण व्हाट्सएप या कॉल। उन्नत खेती की ओर बढ़ाएं अपना कदम आज ही। उन्नत कृषि महोत्सव, किसानों की तरक्की का उत्सव। ಈಗ ಗೊಣ್ಣೆ ಹುಳದ ಸಮಸ್ಯೆ ಇವತ್ತಿಂದಲ್ಲ ಅಥವಾ ನೆನ್ನೆದಲ್ಲ, ಬಹಳ ಹಿಂದಿಂದಲೂ ಇದೆ. ಹೌದು. ಇದಕ್ಕೆ ಬಹಳ ಸಮಗ್ರವಾದ ಹತೋಟಿ ವಿಧಾನಗಳನ್ನೇ ರೂಪಿಸಬೇಕು ಅಂತ ಅನ್ಸುತ್ತೆ. ಹೇಳಿ ಸರ್. ಸಮಗ್ರವಾದ ಹತೋಟಿ ಕ್ರಮಗಳು ರೂಪಿಸೋದ್ರ ಜೊತೆಗೆ ರೈತರು ಒಬ್ಬೊಬ್ಬರೇ ಮಾಡ್ತೀನಿ ಅಂತಂದರೆ ಇದ್ರ ಹತೋಟಿ ಮಾಡೋದು ತುಂಬ ಒಂದು ಕಷ್ಟಕರ. ಅದಕ್ಕೆ ನಾವು ರೈತರು ಸಾಮೂಹಿಕವಾಗಿ ಇದರ ಹತೋಟಿ ಕ್ರಮ ತಗೊಂಡದ್ದೇ ಆದರೆ ಈ ಗೊಣ್ಣೆ ಹುಳನ್ನು ನಾವು ನಿಯಂತ್ರಿಸಬಹುದು. ಇದು ನಮಗೆ ಸಾವಯವ ಪದ್ಧತಿ ಆಗಿರ್ಬೋದು, ಅಥವಾ ನಮಗೆ ಮೆಕ್ಯಾನಿಕಲ್ ಆಗಿ ಪದ್ಧತಿ ಆಗಿರ್ಬೋದು, ಅಥವಾ ನಮಗೆ ಗಿಡಮೂಲಿಕೆಗಳಿಂದ ಉಪಯೋಗಿಸ್ತಕ್ಕಂಥ ಪದ್ಧತಿ ಆಗಿರ್ಬೋದು, ಅಥವಾ ಜೈವಿಕ ನಿಯಂತ್ರಣದಿಂದ ಮಾಡಿರ್ವಾಗಿರ್ಬೋದು, ಅಥವಾ ಕೊನೆಗೆ ನಮಗೆ ಕೀಟನಾಶಕಗಳಿಂದ ನಾವು ಈ ಕೀಟವನ್ನು ಹತೋಟಿ ಮಾಡ್ಕೋಬೋದು. ಅಂದರೆ ಈ ಒಂದೇ ಕೀಟ ಅದರ ಜೀವನ ಚರಿತ್ರೆ ನೋಡಿಕೊಂಡು ಯಾವ ಹಂತದೊಳಗೆ ನಾವು ಹತೋಟಿ ಮಾಡ್ಕೋಬೇಕು ಅನ್ನೋದು ತಿಳಿದ ನಂತರ ನಾವು ಮಾಡೋದು ಒಳ್ಳೆಯದು. ಸರ್ವೇ ಸಾಮಾನ್ಯವಾಗಿ ಈ ಕೀಟ
ನಾ ಹೇಳ್ದಂಗೆ ಏಪ್ರಿಲ್ ಮೇ ತಿಂಗಳಲ್ಲಿ ದುಂಬಿ ಹೊರಗಡೆ ಬರೋದ್ರಿಂದ ಇಲ್ಲಿ ರೈತರು ಗಮನಿಸಬೇಕಾದದ್ದು ಆ ದುಂಬಿಯನ್ನೇ ನಾವು ನಾಶ ಮಾಡ್ಬೋದು. ಒಂದು ನೀವು ಹೆಣ್ಣು ದುಂಬಿ ನಾಶ ಮಾಡಿದ್ರೆ ಸುಮಾರು ಅದರಿಂದ ಬರ್ತಕ್ಕಂಥ 80ರಿಂದ 100 ನಾವು ಮರಿಗಳು ಅಥವಾ ಮೊಟ್ಟೆಗಳನ್ನು ನಾವು ಹತೋಟಿ ಮಾಡಬಹುದು. ಈಗ ನೀವು 80ರಿಂದ 100 ಹುಳುಗಳನ್ನು ಹತೋಟಿ ಮಾಡೋ ಬದಲಾಗಿ ಒಂದೇ ಒಂದು ದುಂಬಿ ಹತೋಟಿ ಮಾಡೋದೇ ಆದರೆ ಇದರ ನಿಯಂತ್ರಣ ನಾವು ಪರಿಣಾಮಕಾರಿಯಾಗಿ ಮಾಡ್ಬೋದು. ಇದು ಮಾಡಬೇಕಾದ್ರೆ ನಾವು ಏನು ಮಾಡ್ತೇವೆ ಅಂತಂದರೆ, ಈ ಹುಳು ಸರ್ವೇ ಸಾಮಾನ್ಯವಾಗಿ ಲೈಟು ಅಥವಾ ಏನು ದೀಪದ ಕಡೆ ಅಟ್ರಾಕ್ಷನ್ ಆಗ್ತಕ್ಕಂಥದ್ದು ಒಂದು ನಿದರ್ಶನ ಇದೆ. ಇವತ್ತು ಮಳೆ ಆದರೆ ನಿಮಗೆ ನಾಳೆ ಸಾಯಂಕಾಲ ಭೂಮಿಯಿಂದ ಆ ದುಂಬಿ ಹೊರಗಡೆ ಬಂದು ಮನೆಯೊಳಗೆ ಲೈಟ್ ಹಾಕಿರ್ತೇವಲ್ಲ, ಆ ಲೈಟಿಗೆ ನಮಗೆ ಈ ದುಂಬಿಯನ್ನು ಬಂದು ಬೀಳ್ತಕ್ಕಂಥದ್ದು ಒಂದು ನಿದರ್ಶನ ಇರೋದರಿಂದ ರೈತರು ಏನು ಮಾಡಬೇಕಂದ್ರೆ ಸಾಮೂಹಿಕವಾಗಿ ತಮ್ಮ ಜಮೀನಿನಲ್ಲಿ ಒಂದೊಂದು ದೀಪಗಳನ್ನು ಇಟ್ಟುಕೊಂಡು ಅಥವಾ ಲೈಟ್ ಟ್ರ್ಯಾಪನ್ನು ಹಚ್ಚಿಕೊಂಡು ಅದರ ಕೆಳಗಡೆ ಒಂದು ಯಾವುದಾದ್ರೂ ಒಂದು ಬಾಂಡ್ಲಿ ಅಥವಾ ಕಂಟೈನರ್ ಹಾಕಿ ಅದರೊಳಗೆ ಒಂದು ಸ್ವಲ್ಪ ನೀರು ಮತ್ತು ಯಾವುದೇ ಒಂದು ಕೀಟನಾಶಕ ಒಂದು ಹಾಕಿಬಿಟ್ರೆ ನಿಮಗೆ ಆ ದುಂಬಿ ಏನು ಮಾಡುತ್ತೆ ಅಂದರೆ ಆ ದೀಪದ ಕಡೆ ಅಟ್ರಾಕ್ಷನ್ ಆಗಿ ಅಥವಾ ಆಕರ್ಷಣೆಗೊಂಡು ಅಲ್ಲಿ ಬಂದು ಆ ನೀರೊಳಗೆ ಬಿದ್ದು ಅಲ್ಲೇ ಸತ್ತು ಹೋಗ್ತಕ್ಕಂಥದ್ದು ಒಂದು ನಿದರ್ಶನ ಇದೆ. ಇದು ರೈತರು ಸಾಮೂಹಿಕವಾಗಿ ಮಾಡಿದ್ದೇ ಆದರೆ ಇದು ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಆ ನಂತರ ನಿಮಗೆ ಇಲ್ಲ ನಮಗೆ ಲೈಟು ಹಾಕ್ಲಿಕ್ಕೆ ಆಗಲಿಲ್ಲ ಅಂತಂದರೆ ತಮ್ಮ ತೋಟದಲ್ಲಿ ಅಲ್ಲೆಲ್ಲೇ ಒಣಗಿದ ಕಸ ಕಡ್ಡಿ ಇರುತ್ತೆ. ಆ ಕಸ ಕಡ್ಡಿ ಒಳಗೆ ಅಲ್ಲೆಲ್ಲಿ ಗುಂಪಿ ಹಾಕ್ಕೊಂಡು ಒಂಚೂರು ನೀವು ಬೆಂಕಿ ಹಾಕಿದ್ರೆ ಸಾಕು, ಆ ಬೆಂಕಿಗೆ ಸಾವಿರಾರು ಹುಳಗಳು ಬಂದು ಅಲ್ಲೇ ಸತ್ತು ಹೋಗ್ತಕ್ಕಂಥ ಒಂದು ನಿದರ್ಶನ ಇದೆ. ಇದು ತುಂಬ ಸುಲಭ. ನೀವು ದುಂಬಿ ಹಂತದಲ್ಲೇ ನಿರ್ವಹಣೆ ಮಾಡೋದೇ ಆದರೆ ಅದರಿಂದ ಹುಡ್ತಕ್ಕಂಥ ಮರಿ ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ಕೋಬಹುದು. ಅಂದರೆ ಮೊದಲನೇ ಮಳೆಗೆ ಕರೆಕ್ಟಾಗಿ ಎದ್ದು ಹೊರಗೆ ಬರುತ್ತೆ. ಎಸ್ ಸರ್. ಮೇ ಅಥವಾ ಜೂನ್ ತಿಂಗಳಲ್ಲಿ ಇವತ್ತು ಮಳೆ ಆದರೆ ಮರನೇ ದಿವಸ ಅಥವಾ ಮರುದಿನ ಸುಮಾರು 7ರಿಂದ 9 ಗಂಟೆ ತನಕ ಇದ್ರ ದುಂಬಿ ಬರುತ್ತೆ ನಿಮಗೆ. ಸುಮಾರು ಒಂದು 4ರಿಂದ 5 ದಿವಸ ಇದು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಏಪ್ರಿಲಲ್ಲೇ ಮಳೆ ಆಗ್ಬಿಟ್ರೆ ಏಪ್ರಿಲಲ್ಲೇ ಬರುತ್ತೆ ನಿಮಗೆ. ಅವಾಗಲೇ ಬರುತ್ತೆ. ಹೌದೌದು. ಏಪ್ರಿಲ್ ಹದ ಮಳೆ ಆಗಬೇಕು. ಅದೇ ಮಳೆ ಆಗಬೇಕು. ಆದಮೇಲೆ ವಾತಾವರಣದಲ್ಲಿ ಇರ್ತಕ್ಕಂಥ ಒಂದು ಅದರ ಬೇಕಾದಂಥ ವಾತಾವರಣ ಸೃಷ್ಟಿ ಆದರೆ ಆ ದುಂಬಿ ಬರ್ತಾ ಇರುತ್ತೆ ನಿಮಗೆ. ಇದು ಒಂದೇ ದಿವಸದೊಳಗೆ ಬರ್ತಕ್ಕಂಥದ್ದಲ್ಲ, ಸುಮಾರು ಒಂದು 4ರಿಂದ 5 ದಿವಸ ಟೈಮ್ ತಗೊಳುತ್ತೆ ನಿಮಗೆ. ಹಾಗೆ ಸಾಮೂಹಿಕವಾಗಿ ಮಾಡಿ ಕಂಟಿನ್ಯೂಸ್ ಆಗಿ ಒಂದು ವಾರ ಮಾಡಿದ್ರೆ ಇದು ನಾವು ದುಂಬಿ ಹಂತದಲ್ಲೇ ನಾವು ಹತೋಟಿ ಮಾಡ್ಕೋಬೋದು. ಇನ್ನೊಂದು ಏನು ಹೇಳಿದೆ ನಿಮಗೆ, ಅದು ದುಂಬಿ ಬಂದ ತಕ್ಷಣ ಬೇವು ಆಗಿರ್ಬೋದು ಅಥವಾ ನಿಮಗೆ ಜಾಲಿ ಆಗಿರ್ಬೋದು, ಈ ಮರಗಳ ಮೇಲೆ ಎಲೆಯನ್ನು ತಿಂದು ತಮ್ಮ ಹಸುವನ್ನು ನೀಗಿಸ್ತಕ್ಕಂಥದ್ದು ಒಂದು ನಿದರ್ಶನ. ವೇಳೆ ಸುತ್ತಮುತ್ತ ಬೇವು ಸಿಗಲಿಲ್ಲ ಅಂದ್ರೆ ಯಾವ ಮರ ಇದೆಯೋ ಅದನ್ನೇ ಆಶ್ರಯಿಸಿ. ಇಲ್ಲ ಹೆಚ್ಚು ನಾವು ಪ್ರಿಫರ್ ಮಾಡೋದು ಬೇವು ಮತ್ತು ಜಾಲೆ. ಇಲ್ಲಿ ನಮ್ಮ ತೋಟದೊಳಗೆ ಯಾವುದೂ ಇಲ್ಲ, ಬೇವು ಇಲ್ಲ ಅಂತಂದರೆ ಬೇರೆ ಕಡೆ ಹೋಗುತ್ತೆ. ಅದು ಬೇರೆ ಕಡೆ ಹೋಗಿ ಆ ಬೇವಿನ ಸೊಪ್ಪು ಅಥವಾ ಜಾಲಿ ಸೊಪ್ಪನ್ನು ತಿಂತಕ್ಕಂಥದ್ದು. ಇದೇ ಒಂದು ಅದರ ಒಂದು ನೆಗೆಟಿವ್ ಪಾಯಿಂಟ್ ಇಟ್ಕೊಂಡು ನಾವೇನು ಮಾಡ್ತೇವೆ ಅಂದರೆ ಹತೋಟಿ ಕ್ರಮಕ್ಕೆ ಆ ಬೇವಿನ ಸೊಪ್ಪು ಇರ್ತಕ್ಕಂಥ ಎಲೆ ಇರ್ತಕ್ಕಂಥ ಒಂದು ಟೊಂಗೆ, ಒಂದು ರೆಂಬೆ ಕಟ್ ಮಾಡಿಕೊಂಡು ನಮ್ಮ ಜಮೀನದೊಳಗೆ ಸುಮಾರು ಒಂದು 10ರಿಂದ 12 ಕಡೆ ನೆಟ್ ಹಾಕಿಬಿಡೋದು. ಸಾಯಂಕಾಲ 7 ಗಂಟೆ 6ರಿಂದ 7-8 ಗಂಟೆ ನೆಟ್ ಹಾಕಿ ಅದಕ್ಕೆ ಒಂದು ಕ್ಲೋರೋಫೈರಿಫಾಸ್ ಯಾವುದೋ ಒಂದು ಕೀಟನಾಶಕವನ್ನು 2 ml 1 ಲೀಟ್ರಿಗೆ ಹಾಕ್ಕೊಂಡು ರೆಂಬೆಯನ್ನೇ ಸಿಂಪಡಣೆ ಮಾಡ್ಕೊಂಡ್ಬಿಡೋದು. ಆ ರೆಂಬೆಯನ್ನು ಸಿಂಪಡಣೆ ಮಾಡಿ ರೆಡಿ ಇಟ್ಕೊಂಡ ನಂತರ ಆ ಭೂಮಿಯಿಂದ ಹೊರತು ಕಡೆ ಬರ್ತಕ್ಕಂಥ ದುಂಬಿ ಅದು ಬಂದ ತಕ್ಷಣ ಅದು ಬೇವಿನೆಲೆ ತಿಂತಾ ಇರುತ್ತೆ ನಿಮಗೆ. ಆ ಬೇವಿನೆಲೆ ತಿಂದು ಅಲ್ಲೇ ಸತ್ತು ಬೀಳುತ್ತೆ ನಿಮಗೆ. ಇದು ಒಳ್ಳೆಯ ಪದ್ಧತಿ ಸರ್. ಇದನ್ನು ನಾವು ಮಾಡ್ಕೋಬಹುದು. ಒಂದು 8ರಿಂದ 10 ಕಡೆ ಬೇವಿನ ಕೊಂಬೆನ ತಂದು ನೆಟ್ಕೊಂಡು ಬಿಡಬೇಕು. ಇಲ್ಲ ನಮ್ಮ ಜಮೀನು ಸುತ್ತಮುತ್ತ ಇದೆ ಅಂತಂದರೆ ಅದಕ್ಕೆ ಬಿಟ್ಟುಬಿಡಿ. ಮರ ಚಿಕ್ಕದಾದರೆ ಅದಕ್ಕೆ ಒಂದು ಸಿಂಪಡಣೆ ಮಾಡ್ಕೊಂಬಿಡಿ, ಅಲ್ಲೇ ಬಂದು ಇದು ಮಾಡ್ಬೋದು. ನೀವು ಏಪ್ರಿಲ್ ಅಥವಾ ಮೇ ತಿಂಗಳದೊಳಗೆ ನಮ್ಮ ಜಮೀನಿನ ಸುತ್ತ ಅಕ್ಕಪಕ್ಕ ಇರ್ತಕ್ಕಂಥ ಬೇವಿನ ಮರ ನೋಡಿದ್ರೆ ಎಲೆ ಎಲ್ಲ ತಿಂದು ಓನ್ಲಿ ಡೇಟ್ ಮಾತ್ರ ಕಾಣುತ್ತೆ. ಕೆಳಗಡೆ ಎಲ್ಲ ನಿಮಗೆ ಒಟ್ಟು ಬಿದ್ದಿರುತ್ತೆ ನಿಮಗೆ. ಅದು ರೈತರಿಗೆ ಆಶ್ಚರ್ಯ ಆಗಿರ್ಬೋದು. ಇಲ್ಲೇನು ಯಾವುದೋ ಮೇಕೆ ಇಲ್ಲ, ಹಸು ಇಲ್ಲ, ಕುರಿ ಇಲ್ಲ, ಆದರೂ ಬೇವಿನ ಮರ ಎಲ್ಲ ತಿಂದಾಕಿದೆ ಅಂಥೇಳಿ. ಅದು ಎಷ್ಟೋ ರೈತರಿಗೆ ಗೊತ್ತಿಲ್ಲ. ಇದು ಗೊಣ್ಣೆ ಹುಳದ್ದು ಒಂದು ದುಂಬಿ ತಿಂತಕ್ಕಂಥದ್ದು, ಒಂದು ಬಾಧೆಗೊಳ್ಳತಕ್ಕಂಥ ಒಂದು ಬೇವಿನ ಎಲೆ ಅಂತ ಹೇಳ್ಬೋದು. ಅದು ಇಟ್ಕೊಂಡು ನಾವು ಅದು ಹತೋಟಿ ಕ್ರಮ ಮಾಡ್ಕೋಬೋದು. ಆನಂತರ ನಿಮಗೆ ಸರ್ವೇ ಸಾಮಾನ್ಯವಾಗಿ ಇದು ತಿಪ್ಪೆಗುಂಡಿಯಲ್ಲಿ ಮೊಟ್ಟೆ ಹಾಕ್ತಕ್ಕಂಥದ್ದು ಅಂತ ಹೇಳಿದೆ. ಆ ತಿಪ್ಪೆಗುಂಡಿಯಲ್ಲಿ ಯಾಕೆ ಮೊಟ್ಟೆ ಹಾಕುತ್ತೆ ಅಂದರೆ ಮೊದಲನೇ 2 ಹಂತದ ಹುಳುಗಳು ತಿಪ್ಪೆ ಗೊಬ್ಬರ ತಿಂದು ಬದುಕ್ತಕ್ಕಂಥದ್ದು. ಅದು ರೈತರು ಸಾಧ್ಯ ಆದಷ್ಟು ತಮ್ಮ ಜಮೀನಲ್ಲಿ ತಿಪ್ಪೆಗುಂಡಿ ಮಾಡ್ತಾ ಇರ್ತಾರೆ. ಆ ತಿಪ್ಪೆಗುಂಡಿಯನ್ನು ಏನು ಮಾಡಬೇಕಂದ್ರೆ ಸುಮಾರು ಒಂದು 2 ತಿಂಗಳಿಗೋ ಅಥವಾ 3 ತಿಂಗಳಿಗೋ ಅದನ್ನು ಸ್ವಲ್ಪ ಡಿಸ್ಟರ್ಬ್ ಮಾಡಿ, ಅದನ್ನು ಸ್ವಲ್ಪ ಕೆದಕಿ ಅಲ್ಲಿ ನಿಮಗೆ ಬೇವಿನ ಹಿಂಡಿ ಆಗಿರ್ಬೋದು ಅಥವಾ ನಿಮಗೆ 4-8 ಅಥವಾ ಕಾರ್ಬೋಫ್ಯೂರಾನ್ ಅಂತೇಳಿ ಒಂದು ಔಷಧಿ ಸಿಗುತ್ತೆ. ಅದರ ಜೊತೆ ಅವಾಗ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಮೊಟ್ಟೆ ಆಗಿರ್ಬೋದು ಅಥವಾ ಮೊದಲನೇ ಹಂತದ ಮರಿ ಹುಳ ಆಗಿರ್ಬೋದು ಅಲ್ಲೇ ನಾವು ನಾಶ ಮಾಡ್ಬೋದು. ಎಷ್ಟೋ ಜನ ರೈತರು ನಮಗೆ ಹೇಳ್ತಾ ಇರ್ತಾರೆ, ಸರ್ ತಿಪ್ಪೆ ಗೊಬ್ಬರ ಹಾಕಿದ ತಕ್ಷಣ ಗೊಣ್ಣೆ ಹುಳ ಜಾಸ್ತಿ ಆಯಿತು ಅಂಥೇಳಿ. ಅಲ್ಲಿ ಪ್ರಮುಖವಾದ ಕಾರಣ ಅಂದರೆ ಈ ಮೊಟ್ಟೆ ಹಾಕ್ತಕ್ಕಂಥದ್ದು. ಅದು ನಿಮಗೆ ಮುಖ್ಯವಾದ ಬೆಳೆಗಳಿಗೆ ಹಾಕೋ ಮುಂದಾಗೆ ಅದು ನಾವು ಮಾಡ್ಕೋಬೇಕಾಗುತ್ತೆ. ಆನಂತರ ನಿಮಗೆ ಎಲ್ಲೆಲ್ಲಿ ನೀರು ಚೆನ್ನಾಗಿದೆ, ತಮ್ಮ ಬೆಳೆಗೆ ತೋಟಗಾರಿಕೆ ಬೆಳೆ ಇದ್ದರೆ ಕಂಟಿನ್ಯೂಸ್ ಆಗಿ ಒಂದು 2ರಿಂದ 3 ದಿವಸ ನಿಮಗೆ
ನೀರು ನಿಲ್ಲಿಸಬೇಕಾಗುತ್ತೆ. ನೀರು ನಿಲ್ಲಿಸಿದರೆ ಅದು ರೆಸ್ಪಿರೇಷನ್ ಅಥವಾ ಉಸಿರಾಡುವ ಒಂದು ಕ್ರಿಯೆಗೆ ತೊಂದರೆಯಾಗಿ ಹುಳ ಅಲ್ಲೇ ಸತ್ತು ಬಿಡ್ತಕ್ಕಂಥದ್ದು. ಆಮೇಲೆ ಹಾಗೆ ಹೇಳಿದ ಹಾಗೆ ನಿಮಗೆ ಮೊದಲು 2 ಹಂತದ್ದು ಅಲ್ಲೇ ಜಮೀನದೊಳಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ನಿಮಗೆ. ಈಗ ಉದಾಹರಣೆಗೆ ನಿಮಗೆ ಅಡಿಕೆ ತೋಟಕ್ಕೆ ಹೋದರೆ ಮೊದಲೇ 2 ಹಂತದ್ದು ಮರಿ ಹುಳುಗಳು ಸಾವಯವ ಪದಾರ್ಥ ತಿಂದು ಅಲ್ಲೇ ಎಲ್ಲ ಕಡೆ ಸ್ಪ್ರೆಡ್ ಆಗಿರೋದ್ರಿಂದ ಅಲ್ಲೇ ಭೂಮಿ ಒಳಗಡೆ ಇರುತ್ತೆ, ಅಷ್ಟೊಂದು ನಿಮಗೆ ಆಳವಾಗಿರೋದಿಲ್ಲ. ಸುಮಾರು ಒಂದು ಅರ್ಧ ಅಡಿ ಮೇಲ್ಗಡೆ ಇರುತ್ತೆ ನಿಮಗೆ. ಅರ್ಧ ಅಡಿ ಮೇಲ್ಗಡೆ ಇರೋದ್ರಿಂದ ಈ ನಮ್ಮ ಕ್ಲೋರೋಫೈರಿಫಾಸ್ ಔಷಧಿ ಇದೆಯಲ್ಲ, ಅದು 2 ರಿಂದ 2.5 ml 1 ಲೀಟ್ರಿಗೆ ಹಾಕ್ಕೊಂಡು ತೋಟದ ತುಂಬ ಎಲ್ಲ ಸಿಂಪಡಣೆ ಮಾಡಿದ್ರೆ ಅಲ್ಲೇ ನಾವು ಹತೋಟಿ ಮಾಡ್ಬೋದು. ಇದು ತುಂಬ ಎಲ್ಲೆಲ್ಲಿ ಪ್ರಾಬ್ಲಮೆಟಿಕ್ ಇದೆ, ತುಂಬ ಸಮಸ್ಯೆ ಇದೆ ನಮ್ಮ ತೋಟಕ್ಕೆ ಅಂತಂದರೆ ಇದು ಮಾಡ್ಕೋಬೋದು. ಇಲ್ಲ ಇನ್ನೂ ಒಂದು ಪದ್ಧತಿ ಅಂತಂದರೆ ಎಲ್ಲಿ ನಮ್ಮಲ್ಲಿ ಕೈಯಿಂದ ಗುದಲಿ ಅಥವಾ ಇದರಿಂದ ಅಗುದು ಕೈಯಿಂದ ಆರಿಸ್ತಕ್ಕಂಥದ್ದು ನಿದರ್ಶನ ಇದೆ, ಎಲ್ಲಿ ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ. ಇದು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಎಷ್ಟೋ ಸರಿ ಅಗತ ಅಂತ ಹೇಳಿ ಅಡಿಕೆ ತೋಟದಲ್ಲಿ ಮಾಡ್ತಾರೆ. ಹೌದು ಸರ್, ಅದನ್ನು ಹಿಡ್ಕೊಂಡು ಅಗಿತಾರೆ. ಅದನ್ನು ಒಳ್ಳೆ ಪದ್ಧತಿ. ನೀವು ಕೈಯಿಂದ ಆರಿಸಿ ಆನಂತರ ನೀವು ಅದು ನಾಶ ಮಾಡೋದಾದರೆ ಸುಮಾರು ಹತೋಟಿ ಮಾಡ್ಕೋಬೋದು. ಆನಂತರ ನಿಮಗೆ 3ನೇ ಹಂತದ ಮರಿ ಹುಳ ನಿಮಗೆ ಬೇರಿಗೆ ಮಾತ್ರ ಅಲ್ಲೇ ಇದ್ದುಬಿಡುತ್ತೆ. ನಿಮಗೆ ಬೇರು ತಿಂತಕ್ಕಂಥದ್ದು ಒಂದು ಇರೋದ್ರಿಂದ ಅಲ್ಲಿ ಬೇರು ಹತ್ತಿರ ಇರೋದ್ರಿಂದ ಅಲ್ಲೇ ನಿಮಗೆ ಕ್ಲೋರೋಫೈರಿಫಾಸ್ ಅಂತ ಔಷಧಿ ಇದೆಯಲ್ಲ, ಆ ಬೇರನ್ನು ಸುತ್ತೆಲ್ಲ ಹಾಕ್ಬೋದು. ಇದು ಸಹ ಮಾಡ್ಕೋಬೋದು. ಇಲ್ಲ ನಮಗೆ ಜೈವಿಕವಾಗಿ ಹತೋಟಿ ಮಾಡ್ತೀನಿ ಅಂತಂದರೆ ಇಲ್ಲಿ ಬೇವಿನ ಹಿಂಡಿ ಇದೆ. ಬೇವಿನ ಹಿಂಡೆ 1 ಎಕರೆಗೆ ಸುಮಾರು 200 ರಿಂದ 250 kg. ತೋಟಗಾರಿಕೆ ಬೆಳೆ ಆದರೆ ನಿಮಗೆ ಒಂದು ಮರಕ್ಕೆ ಆ ಬೇರಿನ ಸುತ್ತೆಲ್ಲ ಹಾಕೋಬೋದು. ಇಲ್ಲ ನಿಮಗೆ ನಮ್ಮ ಜಮೀನು ತೋಟದ ಬೆಳೆಗಳು ಬೇರೆ ಬೇರೆ ಹೊಲಗದ್ದೆ ಬೆಳೆಗಳು ಹಾಕಿದರೆ ನಿಮಗೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನಿಮಗೆ ಬೇವಿನ ಹಿಂಡಿ ಹಾಕ್ಕೊಂಡು ಅದು ನಾವು ಹತೋಟಿ ಮಾಡ್ಬೋದು. ಅದು ಬೇವಿನ ಹಿಂಡಿ ನಿಮಗೆ ಅದು ಕೀಟನಾಶಕವಾಗಿ ಕೆಲಸ ಮಾಡುತ್ತೆ, ಆನಂತರ ನಿಮಗೆ ಒಳ್ಳೆಯ ಗೊಬ್ಬರ ಆಗಿ ಕೆಲಸ ಮಾಡುತ್ತೆ. ಇದು ಒಂದಾಯಿತು. ಇನ್ನು ಇತ್ತೀಚಲಾಗಿ ನಿಮಗೆ ಒಂದು ಜೈವಿಕ ಶಿಲೀಂಧ್ರ ನಾಶಕ ಅಂತಿದೆ, ಎಂಟಮೋ ಪ್ಯಾಥೋಜೆನಿಕ್ ಫಂಗೈ ಅಂತ ಹೇಳ್ತೀವಿ ನಾವು. ಇದು ಏನು ಮಾಡುತ್ತೆ ಅಂದರೆ ಮೆಟರೈಜಿಯಮ್ ಅನಿಸೋಪ್ಲೆ ಅಂಥೇಳಿ ಇದರ ಹೆಸರು. ಈ ಜೈವಿಕ ಶಿಲೀಂಧ್ರ ನಾಶಕ ಆ ನಮ್ಮ ಗೊಣ್ಣೆ ಹುಳು ಇದೆಯಲ್ಲ ಅದಕ್ಕೆ ರೋಗ ತರ್ತಕ್ಕಂಥದ್ದು, ಅದಕ್ಕೆ ರೋಗ ತರಿಸಿ ಅದು ನಾಶ ಮಾಡ್ತಕ್ಕಂಥದ್ದು. ಇದು ಸರ್ವೇ ಸಾಮಾನ್ಯವಾಗಿ ನಮಗೆ ನಮ್ಮ ಲ್ಯಾಬ್ರೋಟ್ರಿಯಲ್ಲಿ ಅಥವಾ ಮಾರ್ಕೆಟಲ್ಲಿ ಸಿಗ್ತಕ್ಕಂಥದ್ದು. ಇದು ನಿಮಗೆ 1 ರಿಂದ 2 kg 100 kg ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು 15 ದಿವಸ ಅದಕ್ಕೆ ಒಂದು ಸ್ವಲ್ಪ ತೇವಾಂಶ ಮೇಂಟೈನ್ ಮಾಡಿಕೊಂಡು ನೀವು ಜಮೀನಿಗೆ ಹಾಕಿದ್ದೆ ಆದರೆ ಈ ಮೆಟ್ರಾಜೈಮ್ ಅನಿಸೋಪ್ಲೆ ಅಂತಕ್ಕಂಥ ಒಂದು ಜೈವಿಕ ಶಿಲೀಂಧ್ರ ಆ ತಿಪ್ಪೆ ಗೊಬ್ಬರ ಮೇಲೆ ಬೆಳೀತಾ ಇರುತ್ತೆ. ನೀವು ಯಾವಾಗ ಜಮೀನಿಗೆ ಹಾಕ್ತೇವಲ್ಲ, ಆ ಜಮೀನಿಗೆ ಹಾಕಿದ ತಕ್ಷಣ ಅಲ್ಲಿ ಗೊಣ್ಣೆ ಹುಳು ಇದ್ದು ಒಂದು ಮರಿ ಹುಳ ಅದಕ್ಕೆ ತಗಲಿ, ಅದಕ್ಕೆ ಆ ಸ್ಪೋರ್ ಅಂತ ಹೇಳ್ತೇವೆ ಅಥವಾ ನಿಮಗೆ ಬೀಜಾಣುಗಳು ಅಂತ ಹೇಳ್ತೇವೆ. ಆ ಬೀಜಾಣುಗಳು ಆ ಗೊಣ್ಣೆ ಹುಳುವಿನ ದೇಹದ ಮುಖಾಂತರ ಒಳಗಡೆ ಹೋಗಿ ಚರ್ಮದ ಮುಖಾಂತರ ಒಳಗಡೆ ಹೋಗಿ ಆ ಹುಳುವನ್ನು ನಾಶ ಮಾಡಿಕೊಂಡು ಆ ಹುಳದ ದೇಹದ ಮೇಲೆ ಬೆಳೀತಾ ಇರುತ್ತೆ. ನಿಮಗೆ ಒಂದು ಸಾರಿ ನಮ್ಮ ಜಮೀನದೊಳಗೆ ಮೆಟ್ರಾಜಿಯಮ್ ಅನಿಸೋಪ್ಲೆ ಶಿಲೀಂಧ್ರ ಬಂತು ಅಂದರೆ ಅದು ಆಟೋಮೆಟಿಕ್ಕಾಗಿ ನಮ್ಮ ಜಮೀನದೊಳಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ನಿಮಗೆ ನೀರಿನ ಮುಖಾಂತರ ಆಗಿರ್ಬೋದು ಅಥವಾ ಗಾಳಿ ಮುಖಾಂತರ ಆಗಿರ್ಬೋದು. ಯಾವಾಗ ಗೊಣ್ಣೆ ಹುಳ ಅದಕ್ಕೆ ಕಾಂಟ್ಯಾಕ್ಟ್ ಬರುತ್ತಲ್ಲ ಅಲ್ಲಿ ಅದಕ್ಕೆ ರೋಗ ತರ್ತಕ್ಕಂಥ ಒಂದು ನಿದರ್ಶನ ಇದೆ. ಇದು ಸಹ ನಾವು ಜೈವಿಕವಾಗಿ ಮಾಡ್ಕೋಬಹುದು. और किसान भाई सुन लो प्यारी बात, रायसेन में लग गया खेती का बड़ा ठाट। उन्नत कृषि महोत्सव आया, खुशियों का सौगात, नई तकनीक नया ज्ञान बढ़ेगी आपकी आय। 11 से 13 अप्रैल दशहरा मैदान, 3 दिन में सीखो खेती, बनो समझदार किसान। व्हाट्सएप करो या फोन लगाओ, जल्दी से अपना नाम लिखाओ। उन्नत कृषि महोत्सव, आओ मिलकर खेती को आगे बढ़ाएं। ಆಮೇಲೆ ಇತ್ತೀಚಲಾಗಿ ನಮಗೆ ಜಂತು ಹುಳು ಅಥವಾ ಎಂಟಮೋ ಪ್ಯಾಥೋಜೆನಿಕ್ ನೆಮಟೋಡ್ ಅಂತೇಳಿ ನೈಸರ್ಗಿಕ ಕೃಷಿ ಆಗಿರ್ಬೋದು ಅಥವಾ ನಮಗೆ ಸಾವಯವ ಕೃಷಿ ಆಗಿರ್ಬೋದು, ಈ ಕೃಷಿ ಒಳಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ. ಬೇವಿನ ಹಿಂಡಿ ಆಗಿರ್ಬೋದು, ಮೆಟ್ರಾಜಿಯಮ್ ಅನಿಸೋಪ್ಲೆ ಆಗಿರ್ಬೋದು ಅಥವಾ EPN ಎಂಟಮೋ ಪ್ಯಾಥೋಜೆನಿಕ್ ನೆಮಟೋಡ್ಸ್ ಆಗಿರ್ಬೋದು. ಇವು ಸಹ ಜೀವಿಗಳು, ಅತ್ಯಂತ ಸೂಕ್ಷ್ಮ ಮೈಕ್ರೋಸ್ಕೋಪಿಕ್ ಜೀವಿ ಅಂತ ಹೇಳ್ತೇವೆ. ಇವು ಸಹ ಮಣ್ಣೊಳಗಿರ್ತಕ್ಕಂಥದ್ದು, ಮಣ್ಣೊಳಗಿರ್ತವೆ. ಅದರ ನಂಬರ್ ಸಂಖ್ಯೆ ಕಡಿಮೆ ಇರೋದ್ರಿಂದ ನಾವು ಲ್ಯಾಬ್ರೇಟರಿ ಒಳಗೆ ಮಲ್ಟಿಫಿಕೇಷನ್ ಮಾಡಿ ಆ ನಂತರ ನಮಗೆ 1 ಎಕರೆಗೆ ಸುಮಾರು 2 ರಿಂದ 3 kg ನಾವು ಡ್ರಿಪ್ ಮುಖಾಂತರ ಬಿಡ್ಬೋದು ಅಥವಾ ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ತೋಟಕ್ಕೆ ಹಾಕ್ಬೋದು. ಈ ಜೀವಿ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ಯಾವಾಗ ನಮಗೆ ಗೊಣ್ಣೆ ಹುಳದ್ದು ಒಂದು ಮರಿ ಹುಳ ಇರ್ತಲ್ಲ, ಆ ಮರಿ ಹುಳದೊಳಗೆ ಈ ಕ್ರಿಮಿಗಳು, ಸೂಕ್ಷ್ಮ ಕ್ರಿಯೆಗಳು ಎಂಟ್ರಿ ಆಗುತ್ತೆ. ಫಸ್ಟ್ ಎಂಟ್ರಿ ಆಗಿ ಆ ಕ್ರಿಮಿಗಳ ಜೊತೆಗೆ ಇನ್ನೊಂದು ಬ್ಯಾಕ್ಟೀರಿಯಲ್ ಅಸೋಸಿಯೇಷನ್ ಇರುತ್ತೆ. ನಮಗೆ ದುಂಡಾಣು ಮತ್ತು ಈ EPN ಜೊತೆ ಅಸೋಸಿಯೇಷನ್ ಇರುತ್ತೆ. ನಿಮಗೆ ಯಾವಾಗ ಕ್ರಿಮಿ ಒಳಗಡೆ ಹೋಗಿ ಆ ದುಂಡಾಣು ಇದೆಯಲ್ಲ, ಎಲ್ಲಿ EPN ಜೊತೆ ಇರ್ತಕ್ಕಂಥ ಒಂದು ದುಂಡಾಣು ಆ ಗೊಣ್ಣೆ ಹುಳುವಿನ ಉದರದೊಳಗೆ ಹೋಗಿಬಿಡುತ್ತೆ. ನಿಮಗೆ ಆ ದುಂಡಾಣು ಗೊಣ್ಣೆ ಹುಳನ್ನು ಸಾಯಿಸುತ್ತೆ. ಅವಾಗ
ಸಾಯಿಸಿದ ನಂತರ ಈ EP ಏನಿದಾವಲ್ಲ ಅದ್ರ ಮ್ಯಾಗೆಲ್ಲ ಫೀಡ್ ಮಾಡಿಕೊಂಡು ಅಲ್ಲೇ ಅದರ ಜೀವನ ಚರಿತ್ರೆಯನ್ನು ಕಂಪ್ಲೀಟ್ ಮಾಡುತ್ತೆ ನಿಮಗೆ. ಸುಮಾರು ಒಂದು 4 ಹಂತದೊಳಗೆ ಅಲ್ಲಿ ಜೀವನ ಚರಿತ್ರೆ ಕಂಪ್ಲೀಟ್ ಮಾಡಿಕೊಂಡು ಆನಂತರ ಅವು ಬೇರೆ ಗೊನೆ ಹುಳದ್ದು ಮರಿ ಹುಳುಗಳನ್ನು ಸರ್ಚ್ ಮಾಡ್ಕೊತ ಹೋಗ್ತಾರೆ ನಿಮ್ಗೆ, ಹುಡ್ಕೋತ ಹೋಗಿ ಆನಂತರ ಅಲ್ಲಿ ಎಂಟ್ರಿ ಆಗುತ್ತೆ ನಿಮಗೆ. ಈ ಗೊಣ್ಣೆ ಹುಳದ್ದು ಯಾವ ಥರ ಎಂಟ್ರಿ ಆಗುತ್ತೆ ಅಂದರೆ, ಗೊಣ್ಣೆ ಹುಳಕ್ಕೆ ಸರ್ವೇ ಸಾಮಾನ್ಯವಾಗಿ ಬಾಯಿ ಮುಖಾಂತರ ಒಳಗಡೆ ಹೋಗ್ಬೋದು, ಅಥವಾ ನಮಗೆ ಸ್ಪೈರೆಕಲ್ಸ್ ಅಂತ ಹೇಳ್ತೀವಿ, ಅಂದರೆ ಉಸಿರಾಡ್ತಕ್ಕಂಥ ಒಂದು ರಂಧ್ರಗಳಿದೆ, ಆ ರಂಧ್ರಗಳ ಮುಖಾಂತರ ಒಳಗಡೆ ಹೋಗ್ಬೋದು, ಅಥವಾ ನಮಗೆ ಚರ್ಮದ ಮುಖಾಂತರ ಒಳಗಡೆ ಹೋಗಿ ಆ ಗೊಣ್ಣೆ ಹುಳವನ್ನೆಲ್ಲ ನಾಶ ಮಾಡಿಕೊಂಡು ಅಲ್ಲೇ ಜೀವನ ಚರಿತ್ರೆಯನ್ನು ಮುಗಿಸ್ಕೊಂಡು ತಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡುತ್ತೆ ನಿಮಗೆ. ಯಾವಾಗ ಗೊಣ್ಣೆ ಹುಳು ಅದರ ಸಂಪರ್ಕ ಬರುತ್ತಲ್ಲ ಮತ್ತೆ ಅಲ್ಲಿ ಎಂಟ್ರಿ ಆಗುತ್ತೆ ನಿಮಗೆ. ಇದು ಒಂದು ಒಳ್ಳೆಯ ಜೈವಿಕ ನಿಯಂತ್ರಣ. ಇದು ಸಹ ನಾವು ರೈತರು ಮಾಡ್ಕೋಬೋದು. ಎಸ್ಪೆಷಲಿ ಡ್ರಿಪ್ ಇದ್ದವ್ರು ಮಾಡ್ಕೋಬೋದು. ಕಬ್ಬಿನಲ್ಲಿ ಹರಿ ನೀರು ಹಾಯಿ ಉಮ್ದಾಗೂ ಬಿಡ್ಬೋದು. ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ಯೂಶ್ವಲ್ ಆಗಿ ಸರ್ವೇ ಸಾಮಾನ್ಯವಾಗಿ ನಮ್ಮ ರೈತರು ಡ್ರಿಪ್ ಅಳವಡಿಸ್ಕೊಂಡಿರ್ತಾರೆ. ಆ ಡ್ರಿಪ್ ಒಳಗೆ ನಿಮಗೆ 2 ರಿಂದ 3 kg ಅಥವಾ 2 ರಿಂದ 3 ಲೀಟ್ರ್ ನೀರು ಇದರೊಳಗೆ ಹಾಕ್ಕೊಂಡು ನಾವು ಈ ಹತೋಟಿ ಕ್ರಮವನ್ನು ಮಾಡ್ಕೋಬೋದು. 3 ಹೇಳಿದ್ರಿ ತಾವು ಜೀವಿನ. ಹೌದು ಸರ್. 3 ಬಳಸ್ಬೋದಾ? 3 ಬೆಳೆಸ್ಬೋದು ಸರ್. ಇವು 3 ಏನಂತಂದರೆ, ಈ ನಾವು ರಾಸಾಯನಿಕ ಕೆಮಿಕಲ್ಗೆ ಹೋಲಿಸ್ಕೊಂಡಾಗ ರಾಸಾಯನಿಕ ಕೆಮಿಕಲ್ಲು ಅಥವಾ ಏನು ಹೇಳ್ತೇವಲ್ಲ ಔಷಧಿಗಳು, ಅವು ಮಣ್ಣಲ್ಲಿ ಇರ್ತಕ್ಕಂಥದ್ದು ಒಂದು ನಿದರ್ಶನ ಇದೆ, ಅಥವಾ ಬೇರೆ ಜೀವಿಗಳಿಗೆ ಹಾನಿ ಮಾಡ್ತಕ್ಕಂಥದ್ದು ಒಂದಿದೆ, ಅಥವಾ ಮನುಷ್ಯನ ಮೇಲೆಗೂ ಪರಿಣಾಮ ಬೀಳ್ಬೋದು, ಅಥವಾ ಬೇರೆ ಜೀವಾಣುಗಳ ಮೇಲೆ ಪರಿಣಾಮ ಬಿದ್ದು ಅವುಗಳ ಸಂಖ್ಯೆ ಕಡಿಮೆ ಮಾಡ್ಬೋದು. ಆದರೆ ಈ ಜೀವಾಣುಗಳು ಇದಾವಲ್ಲ, ಇದು ಯಾವುದೇ ಕಾರಣಕ್ಕೆ ಮನುಷ್ಯ ಆಗಿರ್ಬೋದು, ಬೇರೆ ಪ್ರಾಣಿಗಳಾಗಿರ್ಬೋದು, ಬೇರೆ ದುಂಡಾಣುಗಳಾಗಿರ್ಬೋದು, ಯಾವಕ್ಕೂ ಹಾನಿ ಮಾಡ್ತಕ್ಕಂಥದ್ದೆಲ್ಲ ತಮ್ಮ ಪಾಡಿಗೆ ತಾವು ಇದ್ಕೊಂಡು, ಇವು ಹೈಲಿ ಸ್ಪೆಸಿಫಿಕ್ ಅಂತ ಹೇಳ್ತೇವೆ ನಾವು. ಅಂದರೆ ಅದೇ ಜಾತಿ ಹುಳುಕ್ಕೆ ಅಷ್ಟೇ ಬಾಧೆ ಮಾಡುವುದು, ಬೇರೆ ಹುಳುಗಳಿಗೆ ಏನೂ ಮಾಡೋಂಗಿಲ್ಲ. ಈಗ ಉದಾಹರಣೆಗಾಗಿ ನೀವು ಕೇಳೋದು ಒಂದು ಒಳ್ಳೆಯ ಪ್ರಶ್ನೆ, ಇವು ಬರೀ ಶತ್ರು ಕೀಟಗಳಿಗೆ ಅಷ್ಟೇ ಪರಿಣಾಮ ಇದೆಯೋ ಅಥವಾ ಮಿತ್ರ ಕೀಟಗಳಿಗೂ ಅಷ್ಟೇ ಪರಿಣಾಮ ಇದೆಯೋ ಅಂತ ತಾವು ಕೇಳ್ಬೋದು. ಮಿತ್ರ ಕೀಟಗಳಿಗೆ ಯಾವುದೇ ಕಾರಣಕ್ಕೂ ಇದು ಹಾನಿಕರ ಅಲ್ಲ. ಬರೀ ಶತ್ರು ಕೀಟಗಳಿಗೆ ಮಾತ್ರ ಹುಡುಕಾಡ್ಕೊಂಡು ಹೋಗಿ ಅಲ್ಲಿ ನಾಶ ಮಾಡ್ತಕ್ಕಂಥದ್ದು ಒಂದು ನಿದರ್ಶನ ಇದೆ. ಇದೆಲ್ಲ ಈಗಾಗಲೇ ಒಂದು ಸಂಶೋಧನೆ ಆಗಿದೆ. ಸಂಶೋಧನೆ ಆಗಿ ರೈತರ ತೋಟಕ್ಕೂ ಬಂದಿದೆ. ರೈತರಿಗೆ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ತೊಂದರೆ ಇದೆ. ಆ ಮಾಹಿತಿಯನ್ನು ಸ್ವಲ್ಪ ನಾವು ಒದಗಿಸಿಬಿಟ್ರೆ ಈಗ ಸಾವಯವ ಕೃಷಿಯಲ್ಲಿ ಇದು ಒಳ್ಳೆಯ ಒಂದು ಅವಿಭಾಜ್ಯ ಅಂಗ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಇದಕ್ಕೆ ನಿರೋಧಕ ಶಕ್ತಿಯನ್ನು ಗೊಣ್ಣೆ ಹುಳುಗಳು ಬೆಳೆಸ್ಕೊಳ್ಳೋದಿಲ್ವಾ ಈ ಜೈವಿಕ? ಇಲ್ಲ, ಇದು ಗೊಣ್ಣೆ ಹುಳದ್ದು ಯಾವುದೇ ಹುಳ ಆಗಲಿ, ಯಾವುದೇ ಹುಳ ಆಗಿರಲಿ, ರಾಸಾಯನಿಕ ಕೀಟನಾಶಕಗಳನ್ನು ಹೊರತುಪಡಿಸಿ ಯಾವುದೇ ಜೈವಿಕ ಪದ್ಧತಿಗೆ ಈಗ ನಿರೋಧಕ ಶಕ್ತಿ ಹೊರತಕ್ಕಂಥ ಒಂದು ನಿದರ್ಶನ ಬರಂಗಿಲ್ಲ. ಯಾಕಂದರೆ ಇಲ್ಲಿ ನಾವು ಇದು ಸಂಪೂರ್ಣವಾಗಿ ನಾಶವಾಗಿ ಹುಳನೇ ನಾಶ ಆಗುತ್ತೆ ನಿಮಗೆ. ಹುಳ ನಾಶವಾಗಿ ನಂತರ ಅದರ ಡೋಸೇಜನ್ನು ಅಷ್ಟು ಅಲ್ಲಿ ವೇರಿಯೇಷನ್ ಆಗುತ್ತೆ ನಿಮಗೆ. ಮೋಡ್ ಆಫ್ ಆ್ಯಕ್ಷನ್ನು ಬೇರೆ ಬೇರೆ ಇರುತ್ತೆ ನಿಮಗೆ. ಅಲ್ಲಿ ನಿರೋಧಕ ಶಕ್ತಿ ಬರ್ತಕ್ಕಂಥ ಒಂದು ಪ್ರಶ್ನೆನೇ ಉದ್ಭವ ಆಗೋಂಗಿಲ್ಲ ಇಲ್ಲಿ. ಈಗ 3 ಜೀವಿಗಳನ್ನು ಒಟ್ಟಿಗೆ ಬಳಸಿದಾಗ ಆ ಜೀವಿಗಳು ಪರಸ್ಪರ ಏನು ಇಲ್ಲ ಏನೂ ಆಗಂಗಿಲ್ಲ ಅಲ್ವಾ? ಅಥವಾ ಇಲ್ಲ ಹೊಂದ್ಕೊಂಡು ಅಭಿವೃದ್ಧಿ ಆಗ್ತಾ ಹೋಗ್ತವೆ? ಹೊಂದ್ಕೊಂಡು ಅಭಿವೃದ್ಧಿ ಆಗಿಕೊಂಡು ಹೋಗ್ತಾವೆ ಸರ್. ಅದ್ರ ಕೆಲಸನೇ ಬೇರೆ ಬೇರೆ ಇದೆ. ಈಗ ಉದಾಹರಣೆ ನಾವು ಈಗ ಬೇವಿನ ಹಿಂಡಿ ಬಳಸೋದೇ ಆದರೆ ಅದು ನಮಗೆ ಮೊಟ್ಟೆ ಹಂತದಲ್ಲೇ ನಾಶ ಮಾಡ್ಬೋದು, ಅಥವಾ ನಿಮಗೆ ಮರಿ ಹಂತದೊಳಗೆ ನಾಶ ಮಾಡ್ಬೋದು, ಅಥವಾ ನಿಮಗೆ ಒಂದು ಕೋಶಾವಸ್ಥೆ ಒಳಗೆ ಹಾಕಿದರೆ ನಿಮಗೆ ಬೇವಿನ ಹಿಂಡಿ ಆಗಿರ್ಬೋದು, ಬೇವಿನ ಎಣ್ಣೆ ಆಗಿರ್ಬೋದು, ಆ ದುಂಬಿ ಇದೆಯಲ್ಲ, ಆ ದುಂಬಿದ ರೆಕ್ಕೆ ಪೊಕ್ಕೆಗಳು ಸರಿಯಾಗಿ ಬೆಳವಣಿಗೆ ಆಗಂಗಿಲ್ಲ. ಒಂದು ವೇಳೆ ಬೆಳವಣಿಗೆ ಆದರೂ ಸಹ ನಿಮಗೆ ಅದು ಹೊರಗಡೆ ಬಂದು ಹಾರಾಡಲಿಕ್ಕೆ ಅದು ಅನುಕೂಲ ಆಗಿರೋಂಗಿಲ್ಲ. ಆಮೇಲೆ ನೀವು ಅಡಲ್ಟದ ಮ್ಯಾಗೆ ಏನಾದರೂ ನಾವು ಬೇವಿನ ಹಿಂಡಿ ಅಥವಾ ಬೇವಿನ ಎಣ್ಣೆ ಹಾಕಿದ್ರೆ ಅದರಲ್ಲಿ ಇರ್ತಕ್ಕಂಥ ಒಂದು ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಹೇಳ್ತೇವೆ ನಾವು. ರೀಪ್ರೊಡಕ್ಟಿವ್ ಆರ್ಗನ್ಸ್ ಎಲ್ಲ ನಾವು ಸ್ಟರೈಲ್ ಆಗುತ್ತೆ ನಿಮಗೆ. ಅದು ಸರಿಯಾಗಿ ಮೊಟ್ಟೆನೇ ಹಾಕಂಗಿಲ್ಲ. ಹೆಣ್ಣು ದುಂಬಿ ಆದರೆ ನಿಮಗೆ ಸರಿಯಾಗಿ ಮೀಟ್ ಮಾಡಲಿಕ್ಕೇ ಆಗಂಗಿಲ್ಲ. ಈ ಥರ ಪ್ರತಿಯೊಂದು ಹಂತದೊಳಗೆ ಈ ಬೇವಿನ ಎಣ್ಣೆ ಅಥವಾ ಅಜಾಡಿರೆಕ್ಟಿನ್ ಕಂಟೆಂಟ್ ಅಂತ ಅದರ ಒಂದು ಅಂಶ ಇದೆ. ಆ ಅಂಶ ಇಷ್ಟೊಂದು ಕೆಲಸ ಮಾಡುತ್ತೆ ನಿಮಗೆ. ನೋಡಿ ಶಿವರಾಯ್ ನವಿ ಅವರೇ, ಅದು ತಿನ್ನೋದೇ ಬೇವಿನ ಸೊಪ್ಪನ್ನ. ಹೌದು ಸರ್. ಆದರೆ ದುರದೃಷ್ಟ ಅಂದರೆ ಬೇವಿನ ಬೀಜದಲ್ಲಿರುವಂತಹ ಅಜಾಡಿರೆಕ್ಟಿನ್ನೇ ಅದಕ್ಕೆ ವಿಷ. ಹೌದು ಸರ್. ಇಲ್ಲಿ ಏನಾಗಿದೆ ಅಂತಂದರೆ, ಬೇವಿನ ಗಿಡ ಅದು ಸಂಪೂರ್ಣವಾಗಿ ಕೈ ಇದೆ ತಮಗೆಲ್ಲರಿಗೂ ಗೊತ್ತು, ರೈತರಿಗೆ ಗೊತ್ತು. ಆದರೆ ಅದರಲ್ಲಿ ಇರ್ತಕ್ಕಂಥ ಒಂದು ಅಜಾಡಿರೆಕ್ಟಿನ್ ಅಂಶ ಇದೆಯಲ್ಲ, ಅದರ ಒಂದು ಕ್ವಾಂಟಿಟಿ ಅಂತ ಹೇಳ್ತೇವೆ. ಅದರದೊಂದು ಕ್ವಾಂಟಿಟಿ ಏನಿದೆಯಲ್ಲ, ಅದು ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೇವೆ. ಬೀಜದಲ್ಲಿ ತುಂಬ ಹೆಚ್ಚಾಗಿರ್ತಕ್ಕಂಥ ಒಂದು ನಿದರ್ಶನ. ಅದೇ ನಿಮಗೆ ತೊಗಟೆ ಆಗಿರ್ಬೋದು, ಬೇರಾಗಿರ್ಬೋದು, ಅಥವಾ ನಿಮಗೆ ಸೊಪ್ಪು ಆಗಿರ್ಬೋದು. ಈ 3 ಭಾಗದಲ್ಲಿ ಕಹಿ ಇದೆ, ಆದರೆ ಆ ಇನ್ಸೆಕ್ಟು ಅಥವಾ ಕೀಟ ತಿನ್ಬೋದು, ಆದರೆ ಅದು ಯಾವುದೇ ಕಾರಣಕ್ಕೂ ಅದಕ್ಕೆ ಹಾನಿಕರ ಮಾಡೋಂಗಿಲ್ಲ. ಆದರೆ ಬೇವಿನ ಬೀಜದಲ್ಲಿರ್ತಕ್ಕಂಥ ಅಜಾಡಿರೆಕ್ಟಿನ್ ಕೆಮಿಕಲ್ ಇದೆಯಲ್ಲ, ಅಂಶ ಇದೆಯಲ್ಲ, ಅದು ತುಂಬ ಇರೋದರಿಂದ ಅದು ಮಾತ್ರ ಅದಕ್ಕೆ ಹಾನಿ ಮಾಡ್ತಕ್ಕಂಥದ್ದು. ಈಗ ಉದಾಹರಣೆ ಕೇಳ್ಬೋದು ನೀವು. ಈಗ ನಾವು ಗೆದ್ದಲು ಹುಳ ಇದೆ, ಗೆದ್ದಲು ಹುಳ ನಿಮಗೆ ಬೇವಿನ ಮರಕ್ಕೆ ತೊಗಟೆಯನ್ನೇ ತಿಂತಾ ಇರುತ್ತೆ ನಿಮಗೆ.
ಆದರೆ ಅಲ್ಲೇ ಒಂದು ಅಜಾಡಿಕ್ಟಿನ್ ಕಂಟೆಂಟ್ ಅಂಶ ಕಡಿಮೆ ಇರೋದ್ರಿಂದ ಅದು ಆಹಾರವಾಗಿ ಬಳಸಬಹುದು. ಗೆದ್ದಲಿನ ಬಗ್ಗೆ ಒಂಚೂರು ಹೇಳಿ. ಬಹಳಷ್ಟು ಜನ ಗೆದ್ದಲಿನ ಬಗ್ಗೆನೂ ಕೇಳ್ತಾರೆ. ಸರ್, ಗೆದ್ದಲು ಇದು ಸಹ ನಿಮಗೆ ಎಲ್ಲೆಲ್ಲಿ ನೀರು ನಿಲ್ಲುವ ಪ್ರದೇಶ ಬಿಟ್ಟು ಬೇರೆ ಬೇರೆ ಬೆಳೆಗೆ ಬರ್ತಕ್ಕಂಥದ್ದು ನಿದರ್ಶನ ಇದೆ. ಪ್ರಮುಖವಾಗಿ ಕಬ್ಬಿನಲ್ಲಿ ಇದರ ಬಾಧೆ ತುಂಬ ಇದೆ. ಈ ಗೊಣ್ಣೆ ಹುಳು ಮತ್ತು ಗೆದ್ದಲು ಅದು ಯಾವ ಥರ ನಾವು ಬಾಧೆಯನ್ನು ಗುರುತಿಸಬಹುದು ಅಥವಾ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತಂದರೆ, ಗೊಣ್ಣೆ ಹುಳ ಬಂದು ಬೇರಿಗೆ ಮಾತ್ರ ಹಾನಿ ಮಾಡುತ್ತೆ. ಆಗ ಬಾಧೆಗೊಳತಕ್ಕಂಥ ಗಿಡ ನಿಮಗೆ ಕೈಯಿಂದ ಕೀಳಿದ್ರೆ ಸುಲಭವಾಗಿ ಹೊರಗಡೆ ಬರುತ್ತೆ ನಿಮಗೆ. ಆದರೆ ಗೆದ್ದಲು ಹುಳ ನಿಮಗೆ ಅದು ಈಗ ಕಬ್ಬು ನಾಟಿ ಮಾಡೋ ಮುಂದಾಗಿರ್ಬೋದು, ಕಬ್ಬು ನಾಟಿ ಮಾಡೋ ಮುಂದಾಗಿ ಅದು ನಾವು ಇದು ಅಂತ ಹೇಳ್ತೇವೆ, ಏನು ಕಬ್ಬಿನ ಗಿಣ್ಣುಗಳು ಅದ್ರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು. ಯಾವಾಗ ಗೆದ್ದಲು ನಿಮಗೆ ಬಾಧನೆ ಮಾಡ್ತಕ್ಕಂಥದ್ದಾದರೆ ಅಲ್ಲಿ ಮಣ್ಣಿನ ಜೊತೆ ಆವೃತ್ತಾಗಿರುತ್ತೆ ನಿಮಗೆ. ಅದು ಬೇರೆ ತಿನ್ನೋದು ಕಡಿಮೆ, ಆದರೆ ನಾವೇನು ಭೂಮಿಯಲ್ಲಿರ್ತಕ್ಕಂಥ ಒಂದು ಪಾಟು ಅಥವಾ ಭಾಗ ಇದೆಯಲ್ಲ ಅದು ತಿಂದು ಹಾಕುತ್ತೆ. ಅಲ್ಲಿ ಮಣ್ಣು ಅಂಟ್ಕೊಂಡಿರುತ್ತೆ ನಿಮಗೆ, ಎಲ್ಲಿ ಗೆದ್ದಲು ತಿಕ್ಕಂಥದ್ದು. ಅದು ನಿಮ್ಮ ಕೈಯಿಂದ ಹಿಡಿದ್ರೆ ಈಸಿಯಾಗಿ ಬರೋಂಗಿಲ್ಲ, ಸುಲಭವಾಗಿ ಮೇಲ್ಗಡೆ ಬರಲ್ಲ. ಅದು ಗೊಣ್ಣೆ ಹುಳಕ್ಕೆ ನಿಮಗೆ ಸುಲಭವಾಗಿ ಬರ್ತಕ್ಕಂಥದ್ದು. ಆದರೆ ಇದನ್ನು ಮಣ್ಣೊಳಗೆ ಇರ್ತಕ್ಕಂಥದ್ದು, ಇದನ್ನು ಮಣ್ಣೊಳಗೆ ಇರ್ತಕ್ಕಂಥದ್ದು. ಈ ಗೆದ್ದಲು ನಿಮಗೆ ನಮ್ಮ ಏರಿಯಲ್ ಪಾಟ್ ಅಂತ ಹೇಳ್ತೇವೆ. ಈಗ ಭೂಮಿ ಮೇಲ್ಗಡೆನೂ ತಿಂದು ಹಾಕ್ಬೋದು, ಆದರೆ ಗೊಣ್ಣೆ ಹುಳ ಭೂಮಿ ಕೆಳಗಡೆನೇ ತಿಂದು ಹಾಕ್ತಕ್ಕಂಥದ್ದು. ಈಗ ನೀವು ಗೆದ್ದಲು ಹತೋಟಿ ಮಾಡೋದು ಒಂದು ಸ್ವಲ್ಪ ನಾವು ತಿಳ್ಕೊಬೇಕಾಗಿದೆ. ಸರ್ವೇ ಸಾಮಾನ್ಯವಾಗಿ ಈ ಹುಳದ್ದು ಒಂದು ಬಾಧೆ ನಮ್ಮ ಕೆಂಪು ಮಣ್ಣಲ್ಲಿ ಜಾಸ್ತಿ ಬರ್ತಾಯಿದೆ. ಮಣ್ಣು ಯಾವಾಗ ಕೆಂಪು ಇರುತ್ತಲ್ಲ ಅದರಲ್ಲಿ ಬಾಧೆ ಬರ್ತಕ್ಕಂಥದ್ದು. ಆನಂತರ ಈಗ ನಾವು ಅರಣ್ಯ ಪ್ರದೇಶದಲ್ಲಿ ಹತ್ತಿರ ಫಾರೆಸ್ಟ್ ಏನು ಸಮೀಪದಲ್ಲಿರ್ತಕ್ಕಂಥ ಬೆಳೆಗಳಿಗೆ ಬರ್ತಕ್ಕಂಥದ್ದು. ಅಲ್ಲಿ ಯಾಕಂದರೆ ಅದು ಸುಲಭವಾಗಿ ಅದು ಗೆದ್ದಲದ ಒಂದು ಹುತ್ತು ಕಟ್ತಕ್ಕಂಥದ್ದು ನಿದರ್ಶನ ಇದೆ. ಕೆಂಪು ಮಣ್ಣೊಳಗೆ ಒಂದು ಹುತ್ತು ಕಟ್ಟಿ ಅಲ್ಲಿ ಒಂದು ರಾಣಿ ಹುಳ ಅಂತಿರುತ್ತೆ ನಿಮಗೆ. ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದೊಂದು 3 ಜಾತಿ ಹುಳ ಇದೆ ಸರ್ ಎಲ್ಲಿ ಗೆದ್ದಲದೊಳಗೆ. ಒಂದು ಕೆಲಸಗಾರರು, ಇನ್ನೊಂದು ರಾಣಿ ಹುಳ, ಇನ್ನೊಂದು ರಾಜ ಹುಳ ಅಂತೇಳಿ. ರಾಣಿ ಹುಳದ ಕೆಲಸ ಗಂಡು ಹುಳದ ಜೊತೆ ಸಂಪರ್ಕ ಹೊಂದಿ ಆನಂತರ ಅದರ ಕೆಲಸ ಬರೀ ಮೊಟ್ಟೆ ಹಾಕೋದು. ಇವು ರಾಣಿ ಮತ್ತು ಕಿಂಗ ಮತ್ತು ಕ್ವೀನು ಒಂದು ರಾಯಲ್ ಚೇಂಬರ್ ಒಳಗೆ ಇರ್ತಕ್ಕಂಥದ್ದು. ಒಂದು ಮೌಂಡ್ ಅಂತ ಹೇಳ್ತೇವೆ ನಾವು. ಆ ಮೌಂಡ್ ಒಳಗೆ ಒಂದು ಅದಕ್ಕೆ ಆದಂಥ ಒಂದು ವಿಶೇಷವಾದ ಒಂದು ಚೇಂಬರ್ ಇರುತ್ತೆ ನಿಮಗೆ. ಕೊಠಡಿ ಕಟ್ಕೊಂಡು ಒಳಗಡೆ ಇದ್ಕೊಂಡು ಅದರ ಕೆಲಸ ಕಂಟಿನ್ಯೂಸ್ ಆಗಿ ಮೊಟ್ಟೆ ಹಾಕೋದು. ಸುಮಾರು 2,000ರಿಂದ 3,000 ನಿಮಗೆ ಮೊಟ್ಟೆ ಹಾಕ್ತಕ್ಕಂಥದ್ದು. ಒಂದು 3 ವರ್ಷ ಬದುಕುತ್ತೆ ಇದು. ಯಾವುದು ಗೆದ್ದಲು ರಾಣಿ ಹುಳು. ಹೀಗಾಗಿ ಅದು ನಾವು ಆ ರಾಣಿ ಹುಳು ಇರ್ತಕ್ಕಂಥ ಒಂದು ಮನೆ ಇದೆಯಲ್ಲ ಅದೇ ಮನೆ ನಾಶ ಮಾಡಬೇಕಂತ ನಮ್ಮದು ಒಂದು ವೈಜ್ಞಾನಿಕವಾಗಿ ಹೇಳ್ತೇವೆ ನಾವು. ಈಗ ದೇವರ ಭಕ್ತಿ ಭಯ ಅದೂ ಇದೆ. ಅಲ್ಲಿ ನಾವು ಏನು ಹುತ್ತ ನಾಶ ಮಾಡಬಾರ್ದು ಅಂತ ಅದು ಒಂದಿದೆ. ಈ ಕಡೆ ಆದರೆ ನಾವು ಆ ಹುತ್ತ ನಾಶ ಮಾಡಿ ರಾಣಿ ಹುಳನ ಕೊಂದರೆ ನಾವು ಹುಳವನ್ನು ಹತೋಟಿ ಮಾಡ್ಕೋಬೋದು ಅಂತಿದೆ. ಆನಂತರ ಇದಕ್ಕೂ ಸಹ ನಾವು ಬೇವಿನ ಹಿಂಡಿ ಹಾಕ್ಬೋದು, ಅಥವಾ ನಿಮಗೆ ಕಾರ್ಬೋಫ್ಯೂರಾನು ಅಥವಾ ಫೋರೇಟ್ ಕೀಟನಾಶಕಗಳನ್ನು ಬಳಸ್ಬೋದು, ಅಥವಾ ಕ್ಲೋರೋಫೈರಿಫಾಸ್ ಅಂತ ಔಷಧಿ ಇದೆ ಅದು ಬಳಸ್ಬೋದು. ಇದೆಲ್ಲ ಮಾಡ್ಕೊಂಡು ಆದರೆ ನಾವು ಹತೋಟಿ ಮಾಡ್ಕೋಬೋದು. ಅದಕ್ಕೆ ಯಾವುದು ಜೈವಿಕ ನಿಯಂತ್ರಣ ಇಲ್ವೇ? ಜೈವಿಕ ನಿಯಂತ್ರಣ ಇದೆ ಸರ್. ಗೆದ್ದಲಕ್ಕೆ ನಮಗೆ ಇದು ನಾವು ಎಂಟಮೋಪೆಥೋನಿಕ್ ಫಂಗೈ ಇದೆ, ಅದರಷ್ಟು ಈ ವರ್ಕ್ ಅಷ್ಟು ಆಗಂಗಿಲ್ಲ. ಇದೂ ಆಗುತ್ತೆ, EPN ಆಗುತ್ತೆ ನಿಮಗೆ. ಆದರೆ ನಮ್ಗೆ ಗೊಣ್ಣೆ ಹುಳದಷ್ಟು ಅಷ್ಟೊಂದು ಇಫೆಕ್ಟಿವ್ ಆಗಿ ಇದು ಆಗಲ್ಲ. ಸಾಮಾನ್ಯವಾಗಿ ಗೆದ್ದಲು ಆಸ್ತಿ, ಅದು ಜೀವಂತ ಗಿಡಗಳನ್ನು ತಿನ್ನೋದಿಲ್ಲ, ಏನಿದ್ರು ಒಣಗಿರೋದು, ನಿಸರ್ಗಕ್ಕೆ ಬೇಡವಾದಂಥದ್ದನ್ನು ಮಾತ್ರ ತಿನ್ನುತ್ತೆ. ಗೆದ್ದಲು ತಿಂದು ಕರಗಿಸೋವಂತಹ ಸಾವಯವ ತ್ಯಾಜ್ಯವನ್ನು ನಿಸರ್ಗದ ಬೇರೆ ಯಾವ ಜೀವಿನೂ ಕೂಡ ಕರಗಿಸಲ್ಲ. ಹಾಗಾಗಿ ಹುತ್ತ ಇರಲಿ ಬಿಡಿ ಅಂತ ಹೇಳೋವಂಥವ್ರ ಸಂಖ್ಯೆನೇ ತುಂಬ ಜಾಸ್ತಿ ಇದೆ. ಹೌದು ಸರ್, ತಾವು ಹೇಳೋದು ಸರಿ ಇದೆ. ಇದರಲ್ಲಿ ಬೇರೆ ಬೇರೆ ಜಾತಿ ಇದೆ, ಬೇರೆ 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 ಸ್ಪೀಷೀಸ್ ಇದೆ. ಮೊದಲನೇ ಸ್ಪೀಷೀಸು ನಿಮಗೆ ಅರಣ್ಯದಲ್ಲಿರ್ತಕ್ಕಂಥದ್ದು. ಅಲ್ಲಿ ನಿಮಗೆ ಏರಿಯಲ್ ಆಗಿ ಎಲ್ಲ ತಿಂದು ಗಿಡಗಳನ್ನೆಲ್ಲ ನಾಶ ಮಾಡಿಕೊಂಡು ಅದು ಮಣ್ಣೊಳಗೆ ಮಣ್ಣಾಗಿ ಹೋಗುತ್ತೆ ಸರಿ. ಅದೇ ನಮಗೆ ಬೆಳೆ ಒಳಗೆ ತಿಂದರೆ ನಮಗೆ ಹಾನಿ ಆಗುತ್ತೆ. ಇನ್ನೊಂದು ಜಾತಿ ಬರುತ್ತೆ ನಿಮಗೆ, ನಮಗೆ ಬಿಲ್ಡಿಂಗ್ಸ್ ಇರ್ಬೋದು ಅಥವಾ ಕಟ್ಟಡಗಳಿರ್ಬೋದು, ಅದರ ಕೆಳಗಡೆ ಹೋಗಿ ಅಲ್ಲಿ ನಾಶ ಮಾಡ್ತಕ್ಕಂಥದ್ದಿದೆ. ಹೀಗಾಗಿ ಅದರ ಒಂದು ಬಾಧೆಗೆ ಅನುಗುಣವಾಗಿ ನಾವು ಬೇರೆ ಬೇರೆ ಜಾತಿ ಇದ್ದೇವೆ. ಆ ಬೇರೆ ಬೇರೆ ಜಾತಿಯಲ್ಲಿ ನಮ್ಮ ಬೆಳೆಗಳಿಗೆ ಹಾನಿ ಮಾಡ್ತಕ್ಕಂಥದ್ದು ಒಂದು ಜಾತಿ ಇದೆಯಲ್ಲ, ಆ ಜಾತಿಗೆ ನಾವು ಹತೋಟಿ ಮಾಡಬೇಕಾಗಿದೆ. ತಾವು ಹೇಳ್ದಂಗೆ ಇದು ನಾವು ಸ್ಕ್ಯಾವೆಂಜರ್ಸ್ ಅಂತ ಹೇಳ್ತೇವೆ ನಾವು. ಸ್ಕ್ಯಾವೆಂಜರ್ಸ್ ಅಂತಂದರೆ ಯಾವುದೇ ಒಂದು ಸತ್ತು ಬಿದ್ದಂಥ ಗಿಡ ಅದು ತಿಂದು ಆರ್ಗ್ಯಾನಿಕ್ ಆಗಿ ಕನ್ವರ್ಟ್ ಮಾಡಿಕೊಂಡು ಮಣ್ಣೊಳಗೆ ಮಣ್ಣು ಮಾಡ್ತಕ್ಕಂಥದ್ದು ಇದರ ಕೆಲಸ. ಇದು ಒಂದು ಕಡೆ ಒಳ್ಳೆಯದೇ. ಇನ್ನೊಂದು ಕಡೆ ಯಾವಾಗ ನಮಗೆ ಬೆಳೆಗೆ ಹಾನಿ ಮಾಡುತ್ತಲ್ಲ ಆವಾಗ ನಾವು ಹತೋಟಿ ಮಾಡಬೇಕಾಗುತ್ತೆ ಸರ್. ಈಗ ತಾವು ಹೇಳಿದ್ರಲ್ಲ ಈ ಜೈವಿಕ ಶಿಲೀಂಧ್ರನಾಶಕಗಳು ಮತ್ತು EPN ಇಂಥವೆಲ್ಲ ಎಲ್ಲಿ ಸಿಗ್ತವೆ ಸರ್? ಈಗಾಗಲೇ ಜೈವಿಕ ಶಿಲೀಂಧ್ರಗಳಾದ ನಾವು ಮೆಟ್ರಾಜಿಯಮ್ ಆಗಿರ್ಬೋದು, ಬಿವೇರಿ ಆಗಿರ್ಬೋದು, ವರ್ಟಿಸಿಲಮ್ ಆಗಿರ್ಬೋದು, ಇವು ಸುಮಾರು ಎಲ್ಲ ಮಾರ್ಕೆಟ್ ಒಳಗೆ ಸಿಗ್ತಾ ಇದ್ದಾವೆ. ಬೇರೆ ಬೇರೆ ಕಂಪ್ನಿದವರು ಮಾಡ್ತಾ ಇದ್ದಾರೆ. ಅಥವಾ ಏನಾದರೂ ಮಾಡ್ತೀರಾ? ಇದೆ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಹರದನಹಳ್ಳಿ ಫಾರಂದೊಳಗೆ ನಮ್ಮಲ್ಲಿ ಈಗ ನೀವು ಮೆಟ್ರಾಜಿಯಮ್ ಇದೆ,
ಮೆಟ್ರಾಜಿಯಮ್ ಎನಿಸೋಪ್ಲೆ ಇದೆ. ಆನಂತರ ನಿಮಗೆ ಜೈವಿಕ ರೋಗನಾಶಕಗಳು, ಉದಾಹರಣೆಗಾಗಿ ನಿಮಗೆ ಟ್ರೈಕೋಡರ್ಮ್ ಆಗಿರ್ಬೋದು, ಸೂಡೋಮೋನಾಸ್ ಆಗಿರ್ಬೋದು, ಪೆಸ್ಲೋಮೈಸಿಸ್ ಆಗಿರ್ಬೋದು, ಇವೆಲ್ಲ ನಮ್ಮಲ್ಲಿ ಸಿಗುತ್ತೆ. ಕೃಷಿ ವಿಜ್ಞಾನ ಕೇಂದ್ರ ಹರನಹಳ್ಳಿ ಫಾರ್ಮ್ ಒಳಗೆ ಸಿಗುತ್ತೆ. ಅದರ ಜೊತೆಗೆ ಹೊಂಗೆ ಹಿಂಡಿ ಇದೆ, ಬೇವಿನ ಹಿಂಡಿಯನ್ನು ಇದೆ. ಇವೆಲ್ಲ ನಾವು ರೈತರಿಗೆ ಕೊಡ್ತಾ ಇದ್ದೆವು. ನಾವು ರೈತರು ಇದರ ಉಪಯೋಗ ತಗೋಬೇಕಂತ ಹೇಳ್ತಾ ಇದ್ದೀನಿ ಸರ್. ಓಕೆ, ಹೆಚ್ಚಿನ ಮಾಹಿತಿಗೆ ಅವರು ನಿಮ್ಮನ್ನು ಕೂಡ ಭೇಟಿ ಮಾಡ್ಬೋದಲ್ವೇ? ಮಾಡ್ಬೋದು ಸರ್, ನಮ್ಮನ್ನು ಕೂಡ ಭೇಟಿ ಮಾಡ್ಬೋದು. ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿ ಭೇಟಿ ಮಾಡ್ಬೋದು. ಅಥವಾ ಕೃಷಿ ಕಾಲೇಜ್ ಇದೆ, ಅಲ್ಲಿ ಭೇಟಿ ಮಾಡ್ಬೋದು. ಅಥವಾ ನಮ್ಮಲ್ಲಿ ಒಂದು ಜೋಳ ಮತ್ತು ಹತ್ತಿ ಸಂಶೋಧನಾ ಕೇಂದ್ರಗಳಿದೆ. ಅದು ನಾವು ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಅಲ್ಲಿ ಸಹ ಬೇರೆ ಬೇರೆ ಹೊಸ ತಳಿಗಳ ಬಿಡುಗಡೆ ಆಗಿರ್ಬೋದು, ಹೊಸ ತಳಿಗಳನ್ನು ವಿಮರ್ಶೆಗೆ ಒಳಪಡಿಸುವಾಗಿರ್ಬೋದು, ಬೇರೆ ಬೇರೆ ಕೀಟನಾಶಕಗಳನ್ನು ಪರಿಶೀಲನೆ ಮಾಡಿರಾಗಿರ್ಬೋದು, ಬೇರೆ ಬೇರೆ ಜೈವಿಕ ತಂತ್ರಜ್ಞಾನಗಳನ್ನು ಅಳವಡಿಸಿರ್ಬೋದು, ಅಥವಾ ಹೊಸ ತಂತ್ರಜ್ಞಾನಗಳನ್ನು ನಮ್ಮಲ್ಲಿ ಪರೀಕ್ಷೆ ಮಾಡಿ ರೈತರ ಹೊಲದಲ್ಲಿ ನಾವು ಒಂದು ಮೆಥಡ್ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೆವು. ಇದೆಲ್ಲ ಮಾಹಿತಿ ನಮ್ಮಲ್ಲಿದೆ. ಹಣ್ಣು ಹೊನ್ನು, ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ, ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು, ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬಿಡಿ ಶಿವರಾಯ್ ನಾವಿ ಅವರೇ. 900-823-94. ಇನ್ನೊಮ್ಮೆ ಹೇಳ್ತೀರಾ? 900-823-94. ಇನ್ನೂ ಒಂದ್ಸರಿ ಹೇಳ್ಬಿಡಿ. 900-823-94. ಒಳ್ಳೆಯದು ಡಾಕ್ಟರ್ ಶಿವರಾಯ್ ನಾವಿ ಅವರೇ, ಇದುವರೆಗೂ ಕೂಡ ಗೊಣ್ಣೆ ಹುಳುಗಳ ಸಮಗ್ರ ಹತೋಟಿಗೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾದ ವಿಚಾರಗಳನ್ನು ತಿಳಿಸಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು.